ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ನಾರಾಯಣ. ಭೀಷ್ಮ ಪರ್ವದ ಗೀತಾ ಪರ್ವದ ಭಾಗದಲ್ಲಿ 24ನೇ ಅಧ್ಯಾಯ. ಪೂರ್ವದಲ್ಲಿ ಸಿದ್ಧತೆ ಏನೇನಾಯಿತು ಅನ್ನೋದನ್ನು ಹೇಳಿ, ಆ ನಂತರ ಭೀಷ್ಮಾಚಾರ್ಯರ ಕುರಿತಾಗಿ ಮತ್ತು ದ್ರೋಣಾಚಾರ್ಯರ ಕುರಿತಾಗಿ ದುರ್ಯೋಧನ ತಳೆದ ನಿರ್ಧಾರ ಅಥವಾ ಅವರ ಬಗ್ಗೆ ಕಂಡುಕೊಂಡ ನೀತಿಯ ಬಗ್ಗೆ ಮಾತಾಡಿದ. ಮುಖ್ಯವಾಗಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುವ ಭಾಗ. 10ನೇ ದಿವಸ ಯಾವಾಗ ಭೀಷ್ಮಾಚಾರ್ಯರು ಪತನಗೊಂಡ್ರೋ ಓಡಿ ಬಂದ ಸಂಜಯ. ಅವನಿಗೆ ತಡಿಲಿಕ್ಕಾಗ್ಲಿಲ್ಲ, ಮುಗೀತು ಅಂತ ಅನ್ನಿಸ್ತು ಅವನಿಗೆ. ಭೀಷ್ಮಾಚಾರ್ಯ ಬಿದ್ದರೆ ಮುಗೀತು ಅಂತ. ಅದಕ್ಕೆ ವಾಪಸ್ ಬಂದು ಈ ಕೆಲವೊಂದ್ಸರ್ತಿ ಇನ್ನೊಂದು 5:15 150 ಹೊಡಿಬೇಕು ಅಂತಿದ್ರೆ ಮತ್ತೆ ಎಲ್ಲಿ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಆಗಲ್ಲ, ಸುಮ್ಮನೆ ನೋಡುದಷ್ಟೇ ಮ್ಯಾಚು ಅಂತ ಸುಮ್ಮನೆ ಇರ್ತಾರೆ. ಅದು ಕೆಲವರು ಬಿಟ್ಟೇ ಬಿಡ್ತಾರೆ. ಹಾಗೆ ಇದು ಒಂಥರ ಅವರು ಮುಗಿದ್ಮೇಲೆ ಮ್ಯಾನ್ ಆಫ್ ದಿ ಮ್ಯಾಚೇ ಹೋದ್ಮೇಲೆ ಇನ್ನು ಆಟ ಆಡಿಸಿ ಯಾರನ್ನು ಉಪಯೋಗ ಇಲ್ಲ ಅಂತ ಅವನು ವಾಪಸ್ ಬರ್ತಾನೆ. ಆದ್ರೆ ಧೃತರಾಷ್ಟ್ರ ಅಲ್ಲಿ ಏನಾಯ್ತು ಅನ್ನೋದನ್ನ ಕೇಳಿದಾಗ ಅಷ್ಟು ನಡೆದ ಸಂಗತಿಯ ಎಳೆಯನ್ನ ಬಿಡಿಸ್ತಾ ಹೋಗ್ತಾನೆ. ಮೊದಲಿಗೆ ಆಚಾರ್ಯರನ್ನ ಸ್ವಲ್ಪ ತರಾಟೆಗೆ ತಗೊಳ್ತಾನೆ, ಅವರಿಗೆ ಬಿಸಿ ಮುಟ್ಟಿಸುವ ಹಾಗೆ. ಆಮೇಲೆ ಭೀಷ್ಮಾಚಾರ್ಯರ ಬಗ್ಗೆನೂ ಮಾತಾಡ್ತಾನೆ, ಆದ್ರೆ ಅವರನ್ನ ನೇರ ಮಾತಾಡಿಸ್ಲಿಲ್ಲ. ಯಾವಾಗ ನೇರ ಮಾತಾಡಿಸ್ಲಿಲ್ವೋ ಆವಾಗ ಭೀಷ್ಮಾಚಾರ್ಯರು ಉತ್ತರ ಕೊಡ್ಲಿಲ್ಲ ಅವನ ಪ್ರಶ್ನೆಗೆ. ಶಂಖದಿಂದಲೇನೆ ಉತ್ತರ ಕೊಟ್ರು. ಅದರ ಜೊತೆಗೆ ಅವರು ಯಾವಾಗ ಶಂಖವನ್ನು ಊದಿದ್ರು ಆವಾಗ ಜೊತೆಗಿದ್ದ ಇನ್ನುಳಿದವರು ಕೂಡ, ಮುಖ್ಯವಾಗಿ ಕೃಷ್ಣ, ಅರ್ಜುನ, ಭೀಮ, ನಕುಲ, ಸಹದೇವ ಮತ್ತು ಧರ್ಮರಾಜ, ಅದರ ಜೊತೆಗೆ ಉಳಿದವರು ಇನ್ನು ಒಂದಿಷ್ಟು ಜನರ ಹೆಸರು ಹೇಳ್ತಾರೆ. ಕಾಶ್ಯಶ್ಚ ಪರಮೇಶ್ವಾಸಃ, ಶಿಖಂಡಿ ಚ ಮಹಾರಥಃ, ದೃಷ್ಟದ್ಯುಮ್ನ, ವಿರಾಟ, ಸಾತ್ವಿಕಿ, ದ್ರುಪದ, ದ್ರೌಪದೇಯಾ, ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದಧ್ಮುಹು ಪೃಥಕ್ ಪೃಥಕ್. ಪ್ರತ್ಯೇಕವಾಗಿ ಎಲ್ಲರೂ ಕೂಡ ಶಂಖವನ್ನ ಓದಿದ್ರು. ಅಲ್ಲಿ ಪ್ರತಿ ವ್ಯಕ್ತಿಯ ಬಗ್ಗೆಯೂ ಕೂಡ ಬಹಳ ವಿಶಿಷ್ಟವಾದ ನೆಲೆಯಲ್ಲಿ ಆ ಹೆಸರನ್ನ ಸಂಜಯ ಉಲ್ಲೇಖ ಮಾಡ್ತಾನೆ. ಸಾತ್ಯಕಿ, ಅವನಿಗೆ ಹಿಂದೆ ಇನ್ನೊಂದು ಹೆಸರು ಯುಯುಧಾನ ಅಂತ. ಹಾಗೆ ಆಚೆ ಕೃತವರ್ಮ ಒಬ್ಬ ಇದ್ದಾನೆ, ಅಂದ್ರೆ ಯಾದವರಲ್ಲಿ. ಇಲ್ಲಿ ಒಬ್ಬ, ಅಲ್ಲಿ ಒಬ್ಬ ಇದ್ದಾನೆ. ಇನ್ನುಳಿದವರೆಲ್ಲ ಪಾಂಡವರೇ, ಪಾಂಡವರ ಉಳಿದ ಪರಿವಾರ. ಸಘೋಷೋ ಧರ್ತರಾಷ್ಟ್ರಾಣಾಂ ಹೃದಯ ನಿವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. 19ನೇ ಶ್ಲೋಕ. ಆ ಸದ್ದು ನೆಲ ಮತ್ತು ಆಕಾಶವನ್ನ ಮುಟ್ಟಿತು. ಮುಟ್ಟಿದ್ದು ಮಾತ್ರ ಅಲ್ಲ, ಅದು ಪ್ರತಿಧ್ವನಿಸಿತು, ಮರಳಿ ವಾಪಸ್ಸು ಬಂತು, ಎಲ್ಲರ ಹೃದಯವನ್ನು ತುಂಬಿಕೊಂಡಿತು. ಜೊತೆಗೆ ಧೃತರಾಷ್ಟ್ರನ ಮಕ್ಕಳ ಎದೆಗೂ ಅಲೆ ಹೊಡೆದ ಹಾಗೆ ಅವರನ್ನ ಅಲ್ಲಾಡಿಸಿತು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ಹನುಮನ ಬಾವುಟವನ್ನ ಹೊತ್ತಿರುವ ಅರ್ಜುನನ ರಥ ಧಾರ್ತರಾಷ್ಟ್ರರು ಸಿದ್ಧರಾದ ಕಡೆಗೆ ಕೃಷ್ಣ ಕರೆದು ಹೋಗುವಂತೆ ಒಂದು ಪೂರ್ವ ಸಿದ್ಧತೆ ನಡೆಯಿತು. ಅದಕ್ಕೆ ತಕ್ಕಂತೆ ಅವನು ಪ್ರಶ್ನೆ ಕೇಳ್ತಾನೆ, ನನ್ನ ಈ ಸೇನೆಯನ್ನ ನೀನು ಕರ್ಕೊಂಡು ಹೋಗಿ ಕೌರವರ ಮಧ್ಯೆ ಇಡು. ಯಾರು ನನ್ನೊಡನೆ ಹೋರಾಡ್ಲಿಕ್ಕೆ ಬಯಸ್ತಾರೆ ಅವರನ್ನು ನೋಡ್ಬೇಕು ನಾನು. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತಾನ್ ಕೈರ್ ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಯುದ್ಧ ಆಗ್ತಾ ಇದೆ, ಯುದ್ಧದಲ್ಲಿ ಸಾವು ನೋವಿನ ನಿಶ್ಚಯದೊಂದಿಗೆನೇ ಇದು
ಮುಗಿಯುವುದು ಅಂತ ಗೊತ್ತಿದ್ರೂ ಕೂಡ ಸಾಯ್ಲಿಕ್ಕೆ ಅಂತ ಸಿದ್ಧರಾಗಿ ಎದೆ ಕೊಟ್ಟು ಬಂದ ದುಷ್ಟನಾದ ದುರ್ಯೋಧನನಿಗೆ ಬೆಂಗಾವಲಾಗಿ ನಿಂತ ಸೇನೆಯವರನ್ನು ನಾನು ಕಾಣಬೇಕು, ನಾನಿದ್ದೇನೆ ಅಂತ ಗೊತ್ತಿದ್ದು ಕೂಡ ದುರ್ಯೋಧನನಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕೆ, ಸಂತೋಷವನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನಿಸಿದವರು ಯಾರು ಅನ್ನುವ ಈ ಮಾತು ಹೇಳಿದಾಗ ಸರಿ ಸರಿ. ಏವ ಮುಕ್ತೋ ಹೃಷಿಕೇಶೋ ಗಡಾಕೇಶೇನ ಭಾರತ ಸೇನಯೋರ್ಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾನ್ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ ತತ್ರಾಪಶ್ಯಸ್ಥಿತಾನ್ ಪಾರ್ಥ ಪಿತೃನ್ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ಸತ ಶುಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ. ಇಷ್ಟು ಜನರನ್ನ ಸಮೀಕ್ಷ್ಯ ಚೆನ್ನಾಗಿ ನೋಡಿ ತನ್ನ ಸುತ್ತ ನೆರೆದಿರುವ ತನ್ನವರೇ ಆದ ಭೀಷ್ಮ ದ್ರೋಣರನ್ನ ಕಂಡೊಡನೆ ಪರವಾದ ಅತ್ಯಂತ ಹೆಚ್ಚಿನ ಏನಂತಾರೆ ದೌರ್ಬಲ್ಯಕ್ಕೆ ಸಂಕೇತವಾದಂತಹ ಕೃಪೆಗೆ ಒಳಗಾಗಿ ದುಃಖದಿಂದ ಏನಂದ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಶರೀರ ನಡುಗ್ತಾ ಇದೆ, ಮೈಯ ಪ್ರತಿಯೊಂದು ಚರ್ಮದ ರಂಧ್ರಗಳು ಕೂಡ ಅಲ್ಲಿಂದ ಉರಿ ಬಿಸಿ ಹೊರಗೆ ಬಂದ ಹಾಗೆ ಸುಡ್ತಾ ಇದೆ, ಮತ್ತು ಮೈಯ ರೋಮಗಳೆಲ್ಲ ಈ ಭಯ ಆದಾಗ ಎದ್ದು ನಿಲ್ಲುವ ಹಾಗೆ ಭಯವನ್ನ ಎತ್ತಿ ತೋರಿಸ್ತಾ ಇದೆ, ಗಂಟಲು ಒಣಗ್ತಾ ಇದೆ, ಕಣ್ಣು ಉರಿತಾ ಇದೆ, ಕೈ ನಡುಗ್ತಾ ಇದೆ, ಧನುಸ್ಸು ಕೈಯಿಂದ ಜಾರ್ತಾ ಇದೆ. ಅದರ ಜೊತೆಗೆ ನಿಂತಲ್ಲಿ ನಚ ಶಕ್ನೋಮ್ ವ್ಯವಸ್ಥಾತು, ಈ ಕೆಲವೊಂದು ಸರ್ತಿ ನಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುವ ಜಾಗದಲ್ಲಿ ಜಪಕ್ಕೆ ಕೂತ್ರೆ ಅದು ಕೂಡ್ಲಿಕ್ಕೆ ಆಗಲ್ಲ, ಎದ್ದೋಗೋಣ ಇಲ್ಲಿಂದ ಅಂತ ಅನಿಸ್ತಾ ಇರುತ್ತೆ. ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಅನ್ಕೊಂಡು ಕೂತಿರ್ತೇವೆ, ಆದ್ರೆ ಕೂತು ಕೆಲವೇ ಹೊತ್ತಿನಲ್ಲಿ ಅಲ್ಲಿಯ ಡಿಸ್ಟರ್ಬೆನ್ಸ್ ಇಂದ ಬೇಡ ಅನ್ಸ್ಬಿಡುತ್ತೆ, ಎದ್ದು ಹೊರಟೆ ಹೋಗೋಣ ಅಂತ ಅನ್ಸುತ್ತೆ. ನಚ ಶಕ್ನೋಮಿ, ನಿಲ್ಲುವುದೇ ಇಲ್ಲ, ಅವಸ್ಥಾತು, ಮತ್ತು ಮನಸ್ಸು ಎಲ್ಲೆಲ್ಲೋ ಓಡುತ್ತೆ. ನಾವು ಯಾವ್ದಕ್ಕೋಸ್ಕರ ಅಲ್ಲಿ ಕೂತಿದ್ದೆವೋ ಅದೊಂದು ವಿಷಯ ಬರಲ್ಲ, ಯಾವ ವಿಷಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಕೂತಿರ್ತೇವೋ ಅದೊಂದು ಬಿಟ್ಟು ಉಳಿದಿದ್ ಎಲ್ಲ ತಲೆ ಒಳಗೆ ಹೊಕ್ಕಿ ನಮ್ಮ ತಲೆಯನ್ನೇ ಎತ್ತೆತ್ತಲೋ ಕರ್ಕೊಂಡು ಹೋಗುತ್ತೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಸಂಗತಿ ಹೇಳ್ತಾನೆ, ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ಕೇಶವ ಶಬ್ದವೇ ಚಂದ, ಇಡೀ ಜಗತ್ತಿನ ಎಲ್ಲವನ್ನು ನಿಯಂತ್ರಿಸುವವ, ನನಗೆ ವಿಪರೀತ ನಿಮಿತ್ತಗಳು ಮಾತ್ರ ಕಾಣಿಸ್ತಾ ಇದೆ ಅಂತ. ಕೇಶವನಿಗೆ ಗೊತ್ತಾಗದ ನಿಮಿತ್ತ ಇವನಿಗೆ ಗೊತ್ತಾಗುತ್ತಾ? ಆದ್ರೆ ಅವನು ಹೇಳುದಂದ್ರೆ ಅವನ ಒಂದು ಮನಸ್ಸಿನಲ್ಲಿ ಏನೋ ನಿರ್ಧಾರ ಮಾಡಿದಾನೆ, ಅದು ಡೈರೆಕ್ಟ್ ಆಗಿ ಹೇಳಿದ್ರೆ ಕೃಷ್ಣ ಒಪ್ಪಲ್ಲ. ಅದಕ್ಕೆ ಇನ್ನೇನೇನೋ ನೆಪ ಉಟ್ಕೊಂಡು ಇಲ್ಲದ ವಿಷಯಗಳನ್ನೆಲ್ಲ ಎತ್ತಿ ಎತ್ತಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಇಲ್ಲೇ ಯಾಕೆ ಇದೆಲ್ಲ ನಿನಗೆ ಈಗ ಹೆಚ್ಚು ಅರ್ಥ ಆಗುತ್ತೆ ಅಂದ್ರೆ, ಸ್ವಲ್ಪ ಹಿಂದೆನೆ ಧರ್ಮರಾಜ ಒಳ್ಳೆಯ ಶಕುನಗಳನ್ನ ಕಂಡದ್ದನ್ನು, ಹಾಗೇನೆ ಪಾಂಡವರಿಗೆ ಒಳ್ಳೆಯ ಶಕುನ ಇದೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಆಗಲೇ ನಿಮ್ಗೆ ಕೆಟ್ಟದಿದೆ ಅನ್ನೋದನ್ನು ಸಂಜಯ ಹೇಳಿದ್ದಾನೆ, ಪಾಂಡವರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಇಷ್ಟಾದ್ಮೇಲೆ ಮತ್ತೆ ಅವನಿಗೆ ವಿಪರೀತ ಕಾಣಿಸ್ತಾ ಇದೆ ಅಂದ್ರೆ ಅವನಿಗೆ ಅದು ಬೇಡ ಅನಿಸ್ತಾ ಇದೆ. ಈಗ ಕೆಲವೊಂದ್ಸಲ ಅದು ತಗೊಳ್ಳೋರ ಮೇಲೆ ಡಿಪೆಂಡು. ದೇವರ ಪ್ರತಿಮೆಯಿಂದ ಹೂ ಬೀಳುತ್ತೆ, ಅಯ್ಯೋ ಎಡಗಡೆ ಬಿತ್ತು, ಅಯ್ಯೋ ಎಡಗಡೆ ಅಲ್ಲ ರೀ ಅದು ದೇವ್ರ ಬಲಗಡೆ, ಅಯ್ಯೋ ಬಲಗಡೆ ಬಿತ್ತು, ಇಲ್ಲ ರೀ ನಿಮ್ಗೆ ಬಲಗಡೆ, ಅದು ಅವ್ರಿಗೆ ಅದಕ್ಕೆ ಎಡಗಡೆ ಆದ್ರೂ ಸಮಸ್ಯೆ ಇಲ್ಲ, ಎಡಗಡೆ ಬಿತ್ತು ಅಂತ ದೇವರಿಗೆ ಎಡಗಡೆ ಬಿತ್ತು. ಏನು ಅಯ್ಯೋ ಅದು ಇಟ್ಟಿದ್ ಸರಿ ಇರ್ಲಿಲ್ಲ ಬಿತ್ತು, ಸಮಸ್ಯೆ ಅದಲ್ಲ. ಏನಂದ್ರೆ ಕೆಲವೊಂದ್ ಸರ್ತಿ ನೀವು ಎಲ್ಲ ಪರ್ಫೆಕ್ಟ್ ಆಗಿದ್ದೂ ಕೂಡ ಬಿತ್ತು ಅಂದ್ರೆ ಹಾಗೆ ಯೋಚನೆ ಮಾಡ್ಬೇಕು. ನೀವು ಶಿಕ್ಷಿದ್ದೇ ಹೆಂಗೋ ಬೀಳ್ಲಿಕ್ಕೆ ಆಗ್ಲಿಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಬೀಳಿ ಅನ್ನೋ ತರನೇ ಅಲಂಕಾರ ಮಾಡಿ ಅದು ಬಿತ್ತು ಅಂದ್ರೆ ಅದ್ರಲ್ಲಿ ಏನು ವಿಶೇಷವಾದದ್ದನ್ನು ಕಾಣ್ಲಿಕ್ಕಿಲ್ಲ. ಆದ್ರೆ ಕೆಲವೊಂದ್ಸಲ ಮಾತ್ರ ಇಡೀ ಅಷ್ಟು ಚಂದ ಕಟ್ಟಿದ್ರು ಕೂಡ ಬೀಳುತ್ತೆ. ಅದು ಭಗವಂತನ ಬಲಗಡೆಯದ್ದನ್ನೇ ಅಭಯ ಅನ್ನುವ ಅರ್ಥದಲ್ಲಿ ಹೇಳುದು.
ಮತ್ತೆ ಎಡ ಬಲ ಅಂತ ದೇವರಿಗೆ ಎರಡು ಇಲ್ಲ, ಭಕ್ತನಿಗೆ ಎರಡು ಒಂದೇ. ಯಾರು ಫಲವನ್ನ ನಿರೀಕ್ಷೆ ಮಾಡಿ ನೋಡ್ತಾನೋ ಅವನಿಗೆ ಎರಡು ಫಲ, ಯಾರು ದೇವರನ್ನ ಮಾತ್ರ ನೋಡ್ತಾನೋ ಅವನಿಗೆ ಎರಡೂ ಫಲ. ಅಂದ್ರೆ ಎರಡು ಕಡೆಯಿಂದ ಒಂದೇ ಫಲ. ಒಟ್ಟು ಅವನಿಗೆ ಕೇವಲ ದೇವರು ಸ್ಪಂದಿಸಿದ್ದಾನೆ ಅನ್ನೋದು ಮಾತ್ರ ಕಾಣುತ್ತೆ. ಯಾಕಂದ್ರೆ ಅವನಿಗೆ ದೇವರ ಎಡಗಡೆಯೂ ಒಂದೇ ಬಲಗಡೆಯೂ ಒಂದೇ. ದೇವರಿಗೆ ಎಡ ಬಲ ಅಂತ ಎರಡು ಬೇಲೆ ಇರ್ಲಲ್ಲ, ಅವನಿಗೆ ದೇವರು ಸ್ಪಂದಿಸಿದ ಅನ್ನೋದು ಮಾತ್ರ ಕಾಣುತ್ತೆ. ಆದ್ರೆ ಕೆಲವರಿಗೆ ಹಾಗಲ್ಲ, ಅದು ಬಲಗಡೆ ಬಿದ್ರೆ ವಿಶೇಷ ಫಲ, ಎಡಗಡೆ ಬಿದ್ರೆ ಕೆಟ್ಟ ಫಲ ಅಂತ ಅವ್ರು ನಿರೀಕ್ಷೆ ಮಾಡಿದ್ದಾಗ ಅದು ಕೆಟ್ಟ ಫಲದ ಪರಿಣಾಮವನ್ನೇ ತೋರಿಸುತ್ತೆ. ಹಾಗಾಗಿ ಅವನು ನಿಮಿತ್ತಾನಿಚ ಪಶ್ಯಾಮಿ, ನಾನು ನಿಮಿತ್ತಗಳನ್ನ ಕಾಣುತ್ತೇನೆ, ವಿಪರೀತಾನಿ, ಅವನಿಗೆ ಈಗ ಬೇಡ ಅಂತ ಅನಿಸ್ಬಿಟ್ಟಿದೆ, ಹಾಗಾಗಿ ಬೇಡವಾದ್ದೇ ಎದ್ದು ಕಾಣ್ತಾ ಇರುತ್ತೆ, ಉಳಿದಿದ್ದು ಕಾಣಲ್ಲ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ, ಹತ್ವಾ ಸ್ವಜನಂ ಹತ್ವಾ ನಚ ಶ್ರೇಯ ಅನುಪಶ್ಯಾಮಿ. ಶ್ರೇಯ ಅಂದ್ರೆ ತಾತ್ಕಾಲಿಕ ಸೌಖ್ಯವನ್ನ ಪ್ರೇಯ ಅಂತ ಹೇಳುದು. ಶಾಶ್ವತವಾದ ಫಲ, ದೀರ್ಘಕಾಲಿಕವಾದ ಫಲ, ಉತ್ತಮವಾದ ಫಲ, ಅದನ್ನ ಶ್ರೇಯ ಅಂತ ಹೇಳುದು. ಶ್ರೇಯಶ್ಚ ಪ್ರೇಯಶ್ಚ ಉಭೇ, ಲೋಕದಲ್ಲಿ ಎರಡೂ ತರದ ಫಲಗಳು ಸಿಗ್ತವೆ. ಕೆಲವು ಈಗ ಉಂಡಾಗ ತೃಪ್ತಿ ಆಯ್ತಲ್ವಾ, ಅದು ಪ್ರೇಯಸ್ಸು. ಈ ಕೇಳಿದಾಗ ಒಂದಿಷ್ಟು ತಿಳುವಳಿಕೆ ಬಂದು ಇನ್ಯಾವತ್ತೇ ಇಂತಹ ಸಂದೇಹ ಬಂದಾಗ್ಲೂ ಕೂಡ ನಮ್ಗೆ ನಿಶ್ಚಯ, ಅದರಲ್ಲಿ ನಾವು ವಿಭಾಗವನ್ನು ಚಿಂತಿಸ್ಲಿಕ್ಕಿಲ್ಲ ಅನ್ನುವ ನಿಶ್ಚಯ ನಮ್ಮೊಳಗಾಯ್ತು ಅಂದ್ರೆ ಅದು ಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ಯಾಕಂದ್ರೆ ಶಾಶ್ವತವಾದ ಸತ್ಯ ಅದು ಬದಲಾಗುದಿಲ್ಲ, ಅದು ಒಂದೇ ತರ. ಕೆಲವು ರೂಪಾಂತರಗೊಳ್ಳುತ್ತಷ್ಟೇ, ವಸ್ತುವಂತರ ಆಗುದಿಲ್ಲ. ಕಬ್ಬಿಣ ಅಥವಾ ಬಂಗಾರ ನೀವು ಎಷ್ಟು ಕರಗಿಸಿ ಹಾಕಿದ್ರು ಆಭರಣದ ವ್ಯತ್ಯಾಸ ಆಗುತ್ತೆ ಹೊರತು ಬಂಗಾರ ಲೋಹ ಬೇರೆ ಆಗುದಿಲ್ಲ. ಕಬ್ಬಿಣದಿಂದ ನೀವು ಕರಗಿಸಿ ಹಾಕಿದ್ರೆ ಬೇರೆ ಪಾತ್ರೆ ಮಾಡಬಹುದು ಹೊರತು ಅದನ್ನ ಬಿಡಿಸಿ ಆ ಲೋಹದ ಸ್ವಭಾವನ್ನೇ ಬಿಡಿಸಿ ಆಗತ್ತೆ. ತುಂಬಾ ಅಪರೂಪಕ್ಕೆ ಒಂದು ಅಯಸ್ಕಾಂತ ಒಂದು ಆಗುವ ಅದು ಕೂಡ ಹೇಗೆ ಅಂದ್ರೆ ಅದರ ಸಾಂದ್ರತೆ ಜಾಸ್ತಿ ಆದಾಗ ಮತ್ತು ಅದಕ್ಕೆ ಒಂದು ಬೇರೆನೆ ಒಂದು ಸ್ವಲ್ಪ ಕಂಟೆಂಟ್ ಸೇರಿದಾಗ ಆಗ ಅದರ ಶಕ್ತಿ ಚೂರು ಬದಲಾಗುತ್ತೆ. ಆದ್ರೆ ಪದಾರ್ಥ ಅದೇ ಆಗಿರುತ್ತೆ. ಅವನು ಹೇಳ್ತಾನೆ ನಚ ಶ್ರೇಯ ಅನುಪಶ್ಯಾಮಿ, ಇವರನ್ನು ಕೊಂದು ಸ್ವಜನಂ ನನ್ನವರಾದ್ರಿಂದಾಗಿ ಕೊಂದು ನನಗೆ ಸುಖ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದು ಒಳಿತೋ ಕೆಡುಕೋ ಗೊತ್ತಾಗ್ತಾ ಇಲ್ಲ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ಜೀವಿತೇನವ. ಕೃಷ್ಣ, ನಾನು ವಿಜಯಂ ನಕಾಂಕ್ಷೆ, ಗೆಲುವನ್ನ ಬಯಸ್ತಾ ಇಲ್ಲ. ನ ರಾಜ್ಯಂ, ಪರಸೊತ್ತಿಗೆಯೂ ಬೇಡ ನನಗೆ. ನ ಸುಖಾನಿ, ರಾಜನ ವೈಭೋಗ, ಕೂತಲ್ಲೇ ಬೇಕಾದ ಸಂಪತ್ತನ್ನ ಹೊತ್ತು ತಿನ್ನುವಂತಹದ್ದು ಬೇಡ ನಂಗೆ. ಕಿನ್ನೋ ರಾಜ್ಯೇನ ಗೋವಿಂದ, ಈ ದೊರೆತನದಿಂದೇನು, ಐಷಾರಾಮದಿಂದೇನು, ಬದುಕಿ ಲಾಭ ಏನು? ಅಥವಾ ಮತ್ತು ಕೊನೆಗೆ ಅನ್ನಿಸ್ಕೊಳ್ಬೇಕು ತನ್ನವರನ್ನೇ ಹೊಡೆದು ಕೊಂದು ಈಗೇನೋ ಭಾರಿ ಮೆರಿತಾ ಇದ್ದಾನೆ, ನಾಳೆ ನಮ್ಮನ್ನು ಕೊಲ್ಲುದಿಲ್ಲ ಅಂತ ಏನ್ ಗ್ಯಾರಂಟಿ? ನಮಗೂ ನಾಳೆ ಇವರೇ ಅಧಿಕಾರದಲ್ಲಿ ಇನ್ನೂ ಬೆಳಿಬೇಕು, ನಾವೇನೋ ವಿಷಯವನ್ನ ಮುಂದುವರೆಸಿದ್ವಿ ಅಂತ ಅನ್ನೋ ಕಾರಣಕ್ಕೆ ನಮ್ಮ ವಿರುದ್ಧನೂ ನಿಂತು ಬಿಟ್ರೆ ಅಂತ ಹೀಗೆಲ್ಲ ಜನ ಮಾತಾಡಿಕೊಳ್ಳೋದ್ರಿಂದ ಜೀವಿತವೇ ಬೇಡ ಅಂತ ಅನ್ನಿಸ್ತಾ ಇದೆ. ಏಷಾಮರ್ಥೆ ಕಾಂಕ್ಷಿತನ್ನೋ ರಾಜ್ಯಂ ಭೋಗಾ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಯಾರಿಗಾಗಿ ಈ ಅರಸೊತ್ತಿಗೆ ಭೋಗ ಸುಖ ಇತ್ಯಾದಿಗಳನ್ನೆಲ್ಲ ನಾವು ಪಡಿಬೇಕು, ಅವ್ರು ಯಾರು ಇಲ್ಲ ಅಂತ ಆದ್ಮೇಲೆ ನಮ್ಗೆ ಯಾಕೆ? ಪ್ರಾಣ ಹೋದ ಮೇಲೆ ಹಣದ ಹಂಗಿಗೆ ಏನರ್ಥ? ಕೆಲವರು ಒಳ್ಳೇದಾಯ್ತು ಅನ್ಕೋತಾರೆ, ಎಲ್ಲ ಹೋದ್ರೆ ನನಗೊಬ್ಬನಿಗೆ ತಿನ್ಲಿಕ್ಕೆ ಸಿಗುತ್ತೆ ಅಂತ. ಇದು ಸ್ವಾರ್ಥಿಗಳ ಮನಸ್ಥಿತಿ. ಹೋದಷ್ಟು ಒಳ್ಳೇದು ಜನ ಅಂತ. ಈ ಸಾಮಾನ್ಯ ತುಂಬಾ ಅಪಾಯದ ಸ್ಥಿತಿ ಬಂದಾಗ ಒಬ್ಬನ ಮನುಷ್ಯನ ಸಹಜ ಭಾವ ಏನು ಅಂತ ಗೊತ್ತಾಗುತ್ತೆ. 10 ಜನ ಕೂಟ ಇದೆ, 5 ದಿನ ಇರುದು, ಬೇರೆ 5 ದಿನ ಇನ್ನನ್ನ ಸಿಗಲ್ಲ, 25 ಜನ ಇದ್ದಾರೆ, ಏನ್ ಮಾಡ್ಬೇಕು? ಏನು ಮಾಡ್ಲಿಕ್ಕಾಗಲ್ಲ ಅಂತ ಒಬ್ಬೊಬ್ರು ಕೆಲವರು ತ್ಯಾಗ ಮಾಡ್ತಾರೆ. ಇಲ್ಲ, ಸಣ್ಣ ಮಕ್ಳಿಗೆ ಕೊಡಿ, ಹೆಣ್ಮಕ್ಳಿಗೆ ಕೊಡಿ, ವಯಸ್ಸಾದವ್ರಿಗೆ ಕೊಡಿ ಅಂತ ಒಂದಿಷ್ಟು ಕೃತಜ್ಞತೆ ತೋರಿಸಿ ಒಪ್ಕೊಳ್ತಾರೆ. ಆದ್ರೆ ಸ್ವಾರ್ಥಿಗಳಾದ್ರೆ ಅದ್ರ ಸಮ ಪಾಲ್ ಮಾಡಿ 1 ಪಾಲ್ ನನ್ ಕೊಟ್ಬಿಡಿ, ನಾನೇನಾದ್ರೂ ಮಾಡ್ಕೋತೇನೆ, ನಂಗೆ ಬೇಕು ಅಷ್ಟೇ, ಅದ್ರಲ್ಲಿ ಇಷ್ಟು ಜನಕ್ಕೆ ಅಧಿಕಾರ ಇದೆ ಅಂದ್ಮೇಲೆ ನನ್ನ ಪಾಲ್ ನಂಗೆ ಕೊಟ್ಬಿಡಿ, ಸಾಧ್ಯ ಆದ್ರೆ ನಾನೇ ದುಡ್ಡು ಪೇ ಮಾಡ್ತೇನೆ, ಎಲ್ಲ ನಂಗೆ ಕೊಟ್ಬಿಡಿ ಅಂತ. ನೀನೇ ತಿನ್ನು, ಆಹಾರ ನಾವ್ ಇಟ್ಕೋತೀವಿ, ನಾವೇ ಬೇಕಾದಷ್ಟು ನಿಂಗೆ ದುಡ್ಡು ಕೊಡ್ತೀವಿ, ನೀನ್ ದುಡ್ಡು ತಿನ್ಕೊಂಡು ಬದುಕೋ ಅಂತ ಉಳಿದವರು ಅಷ್ಟೊತ್ತಿಗೆ ಸಿಟ್ಟು ಮಾಡ್ಕೊಳ್ತಾರೆ. ಹಾಗಾಗಿ ಈಗ ಭೋಗವಾಗಲಿ ಬೇರೆ ಯಾವುದೇ ಸೌಖ್ಯಗಳಾಗಲಿ ಇದು ಯಾವುದನ್ನು ಕೂಡ
ಈ ಮನಸ್ಸು ಬಯಸ್ತಾ ಇಲ್ಲ. ತ ಇಮೇವ ಸ್ಥಿತ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಪ್ರಾಣ ಮತ್ತು ಹಣ ಎರಡರ ಸಂಬಂಧವನ್ನು ತೊರೆದು ಇವತ್ತು ಎದುರಾಳಿಗಳಾಗಿ ನಿಂತು ಬಿಟ್ಟಿದ್ದಾರೆ, ಒಬ್ರಿಗೊಬ್ರು ಶತ್ರುಗಳಾಗಿ ನಿಂತು ಬಿಟ್ಟಿದ್ದಾರೆ. ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ ತ ಇಮೇವ ಸ್ಥಿತಾಃ. ಯಾರೆಲ್ಲ? ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾ ಶುಶುರಾಃ ಪೌತ್ರಾಃ ಸ್ಯಾಲಾಃ ಸಂಬಂಧಿನಸ್ತಥಾ. ದ್ರೋಣಾಚಾರ್ಯರು ಜೊತೆಗೆ ಶಲ, ಭೂರಿಶ್ರವಸ್ ಅನ್ನುವಂತಹ ತಂದೆಯ ಸ್ಥಾನದಲ್ಲಿರುವವರು, ಸೌಭದ್ರನೇ ಮೊದಲಾದ ಮಕ್ಕಳು ಶ್ರುತಕರ್ಮ, ಶ್ರುತಕೀರ್ತಿ ಇತ್ಯಾದಿ. ಪಿತಾಮಹ ಭೀಷ್ಮಾಚಾರ್ಯರು, ಮಾತುಲಾಹ ಶಲ್ಯಾದಿಗಳು, ಶ್ವಶುರಾಹ ಕೇಕೆಯ ದೇಶದವರು, ಕಾಶಿ ದೇಶದವರು, ಪೌತ್ರಾಹ ಘಟೋತ್ಕಜನೆ ಮೊದಲಾದವರು, ಸ್ಯಾಲಾಹ ಹೆಂಡತಿಯ ತಂಗಿ ಇತ್ಯಾದಿ, ದ್ರೌಪದಿಯ ತಮ್ಮ ಯಾರು ದೃಷ್ಟದ್ಯುಮ್ನ, ಇನ್ನು ಕೆಲವರೆಲ್ಲ ಇದ್ರು. ಇಂಥ ಅನೇಕ ಸಂಬಂಧಿಗಳು. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ. ಇಂಥ ಸಂಬಂಧಿಗಳನ್ನೆಲ್ಲ ಕೊಂದು ನಾನು ಬದುಕುವುದಿಲ್ಲ, ಅಕಸ್ಮಾತ್ ಅವರೇ ಬಂದು ನನ್ನನ್ನು ಹೊಡೆದ್ರು ಕೂಡ ನಾನು ಅವ್ರಿಗೆ ವಾಪಸ್ ಹೊಡೆಯಲ್ಲ. ಅವರೇ ಹೊಡಿಲಿ, ನನ್ನನ್ನು ಗೆದ್ದೆ ಅಂತ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗ್ಲಿ, ನಾನು ಅವರಿಗೆ ಪ್ರತ್ಯೇಕವಾಗಿ ಶಸ್ತ್ರದಿಂದ ಉತ್ತರ ಕೊಡಲ್ಲ. ಅವರ ಪೆಟ್ಟು ತಿಂತೇನೆ, ಘ್ನತೋಪಿ, ಪೆಟ್ಟು ತಿಂದ್ರೂ ಕೂಡ ನಾನು ಅವ್ರಿಗೆ ಪ್ರತ್ಯುತ್ತರ ಕೊಡಲ್ಲ. ಯಾಕೆ? ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಕಿನ್ನು ಮಹೀಕೃತೆ. 3 ಲೋಕಗಳಿಗೋಸ್ಕರನೇ ಈ ಪೈಪೋಟಿಯನ್ನು ಎದುರಿಗಿಟ್ಟರೂ ಕೂಡ ನಾನು ಅವರನ್ನ ಎದುರಿಸುವುದಿಲ್ಲ. ಇನ್ನು ಈ ಸಣ್ಣ ಕ್ಷುಲ್ಲಕವಾದಂತಹ ಭೂಮಿಗೋಸ್ಕರ, ಕ್ಷುಲ್ಲಕನ ಭೂಮಿನ, ಇವತ್ತು ಭೂಮಿ ಅಂದ್ರೆ ಅದು ಎಂತೆಂಥ ಘಟನೆಗಳು ನಡೆದು ಹೋಗುತ್ತೆ. ಅದಕ್ಕೋಸ್ಕರ ಬೇರೆ ಯಾವ ಸಂಪತ್ತನ್ನಾದ್ರೂ ಸ್ವಲ್ಪ ದಿವಸಕ್ಕೆ ಹೋಯ್ತು ಅಂದ್ರೆ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಭೂಮಿ ಮಾತ್ರ ಎಲ್ಲಿ ಆದ್ರೂ ಸರಿ ಅದು ನಮ್ಮ ಪಾಲಿಗೆ ಬರಲೇಬೇಕು ಅನ್ನುವ ಹಠಕ್ಕೆ ಬಿದ್ದು ಮಾಡುವಂತಹ ಸ್ಥಿತಿಯಲ್ಲಿ ಅರ್ಜುನ ಹೇಳ್ತಾನೆ, ನನಗೆ ಈ ಭೂಮಿ ಬೇಕಾಗಿಲ್ಲ. ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನ. ಧಾರ್ತರಾಷ್ಟ್ರಾನ್ ಹತ್ವ ಕಾ ಪ್ರೀತಿ ಸ್ಯಾತ್. ಏ ಜನಾರ್ದನನೇ, ಎಲ್ಲರನ್ನು ಹೊಡೆದಾಡುವಂತೆ ಮಾಡಿ ಒಳಗಿನಿಂದ ನಗುತ್ತಾ ಕೂಡೋ ನೀನೆ ಜನಾರ್ದನ. ಜನಾನರ್ದಯತಿ. ಈಗ ಹೊರಗಡೆಯಿಂದ ಹೌದಾ ಅವ್ರು ಹೊಡಿತಾ ಇದ್ದಾರಾ, ನೀನು ಹೊಡಿಬೇಕಾ, ಹೀಗೆ ಹೊಡಿತೀಯಾ ಹಾಗೆ ಹೊಡಿತೀಯಾ ಅಂತ ನಮ್ಮ ಹತ್ರ ಏನು ಗೊತ್ತಿಲ್ಲದವನಂತ ಕೇಳುವನು ನೀನು. ಆದ್ರೆ ಒಂದು ಜಿಜ್ಞಾಸೆ, ಧಾರ್ತರಾಷ್ಟ್ರನನ್ನ ಕೊಂದು ಕಾ ಪ್ರೀತಿ ಸ್ಯಾತ್. ದುಷ್ಟರನ್ನ ಶಿಕ್ಷಿಸಿದ್ರೆ ಪುಣ್ಯ ಬರುತ್ತಾ? ಅವರೊಟ್ಟಿಗೆ ಹೋರಾಡಿದಕ್ಕೆ ಒಂದಿಷ್ಟು ಪಾಪವೇ ಬರುತ್ತೆ. ಪಾಪಮೇವಾಶ್ರಯೇದಸ್ಸ ಅಸ್ಮಾನ್ ಹತ್ವೈತಾನ್ ಆತತಾಯಿನ. ಆತತಾಯಿಗಳಾದವರನ್ನ, ಇದು ಎಷ್ಟು ದೊಡ್ಡ ಮಾತು ನೋಡಿ. ಕ್ಷತ್ರಿಯನಾದವನಿಗೆ ಆತತಾಯಿಗಳನ್ನು ಕೊಂದ್ರೆ ಪುಣ್ಯ ಇದೆ ಅಂತ ಹೇಳ್ತಾರೆ. ಆದ್ರೆ ಇವನೇನ್ ಹೇಳ್ತಾನೆ ಅಂದ್ರೆ, ಅಯ್ಯೋ ಆ ದುಷ್ಟರನ್ನ ಶಿಕ್ಷಿಸಿ ನಮ್ಗೇನ್ ಫಲ ಸಿಗುತ್ತೆ? ಅವ್ರೇನ್ ತಿದ್ಕೊಳ್ಳೋರಲ್ಲ, ಅವ್ರೇನ್ ಬದಲಾಗೋರಲ್ಲ. ಬದಲಾಗೋದಿಲ್ಲ. ಆದ್ರಿಂದಾಗಿನೇ ಅವರ ಸ್ಥಾನವನ್ನೇ ಬದಲಿಸ್ಬೇಕು. ಈ ಶರೀರದಲ್ಲಿ ಇದ್ರೆ ಇನ್ನಷ್ಟು ಹಾಳು ಮಾಡ್ತಾರೆ. ಆದ್ರೆ ಅವನಿಗೆ ಅದು ಹೋಗ್ಲಿಲ್ಲ. ಏನ್ ಪ್ರೀತಿ ಸಿಗುತ್ತೆ ಅಂಥವ್ರನ್ನ ಕೊಂದ್ರೆ? ನಮ್ಮ ಜೊತೆಗಿದ್ದವರನ್ನ ನಾವು ಸಂಹಾರ ಮಾಡಿದ್ರೆ ಏನ್ ಸಿಗುತ್ತೆ? ಯಾಕೋ ಅನುಬಂಧಿಗಳನ್ನ ಕೊಲ್ಲುವುದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ಅದರಲ್ಲೂ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್. ನನ್ನವರೆನಿಸಿದಂತಹ ಬಂಧುಗಳಾದ ಧೃತರಾಷ್ಟ್ರನ ಮಕ್ಕಳನ್ನ ನಾವು ಕೊಲ್ಲುವುದಕ್ಕೆ ಸಿದ್ಧ ಇಲ್ಲ. ಯಾಕೆಂದ್ರೆ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ. ಹೇ ಮಾಧವನೇ, ನನ್ನವರನ್ನೇ, ನಮ್ಮ ಬಂಧುಗಳನ್ನೇ ನಾವು ವಿನಾಶದೆಡೆಗೆ ತಳ್ಳಿ ನಾವು ಹೇಗೆ ಸುಖವಾಗಿ ಬದುಕುವುದಕ್ಕೆ ಸಾಧ್ಯ? ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿ ಪಾಪಾದಸ್ಮಾನ್ಯವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಲೋಭೋಪಹತ ಚೇತಸಃ. ಸಂಪತ್ತಿನ ಅತಿಯಾದ ದುರಾಸೆಯಿಂದ ಇವರ ಪ್ರಜ್ಞೆ ಪೆದ್ದು ಆಗಿಬಿಟ್ಟಿದೆ. ಯಾವ ರೀತಿಯಿಂದಲೂ ವರ್ಕೆ ಆಗ್ತಾ ಇಲ್ಲ. ಅಯ್ಯೋ ಇದು ಹೀಗಾದ್ರೆ ಜನ ತಪ್ಪು ತಿಳ್ಕೊಳ್ತಾರಲ್ವಾ,
ಗೋಲಿಮಾರು. ಅವ್ರಿಗೇನು ಬೆಲೆ ಇದೆ? ರಾಜನಿಗೆ ಅಧಿಕಾರ ಇರುವುದು, ಅವನೇನು ಹೇಳ್ತಾನೆ ಅದು ಮಾಡ್ಬೇಕಷ್ಟೇ ಅನ್ನುವ ಮಟ್ಟಕ್ಕೆ ಒಂದು ಪ್ರಜಾವರ್ಗವನ್ನ ಕಸದಂತೆ ಕಾಣುವಂತಹ ಸ್ವಭಾವ ಇದ್ದದ್ರಿಂದಲೇನೆ ಲೋಭ ಉಪಹತ ಚೇತಸ್, ಮನಸ್ಸು ಮನುಷ್ಯತ್ವ ಎಲ್ಲವೂ ಸತ್ತೇ ಹೋಗಿದೆ. ಎಷ್ಟೋ ಸಲ ಅನ್ಸುತ್ತೆ, ಕೆಲವೆಲ್ಲ ಊರಿನ ಪರಿಸ್ಥಿತಿ ನೋಡಿದ್ರೆ, 10 ಕಿಲೋಮೀಟರ್ ದೂರ ಆಸ್ಪತ್ರೆ, ಅದು ರಸ್ತೆ ಇರಲ್ಲ, ಗಾಡಿಯಲ್ಲಿ ಹೋಗ್ಬೇಕು. ಎಷ್ಟೋ ಸರ್ತಿ ಗಾಡಿಯಲ್ಲೇ ಡೆಲಿವರಿ ಆಗುತ್ತೆ. ಕೈಕಾಲು ಮುರ್ಕೊಂಡು ಯಾರೋ ಬಿದ್ದಿರ್ತಾರೆ, ವಯಸ್ಸಾದವರು, ಹಿರಿಯರು, ಅವರನ್ನು ಕರ್ಕೊಂಡು ಹೋಗೋಷ್ಟೊತ್ತಿಗೆ ರಕ್ತಸ್ರಾವ ಆಗಿ ಸತ್ತು ಹೋಗ್ತಾರೆ. ಅಂದ್ರೆ ಸಮಸ್ಯೆ ಏನು ಅಂದ್ರೆ, ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಡಾಕ್ಟ್ರು ಇಷ್ಟು ದುಡ್ಡು ಕಟ್ಟಿದ್ರೇನೆ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊಳ್ತೇವೆ, ಅದಕ್ಕಿಂತ ಮುಂಚೆ ಮಾಡಲ್ಲ. ಅವ್ರಿಗೆ ಅದು ಗೊತ್ತಿಲ್ಲ. ಆಸ್ಪತ್ರೆಗೆ ಹೋದ್ರೆ ವ್ಯವಸ್ಥೆ ಆಗುತ್ತೆ ಅಂತ ಅನ್ಕೊಂಡು ಬರ್ತಾರೆ. ಇದು ಸರ್ಕಾರಿ ಆಸ್ಪತ್ರೆಗಳಲ್ಲೆಲ್ಲ ಸಮಸ್ಯೆ ಇರುದಿಲ್ಲ, ಬೆಡ್ ಸಿಕ್ಕಿದ್ರೆ ಮಾಡಿದ್ರೆ ಆಯ್ತು ಅಂತ. ಈ ಬೆಡ್ ಕೊಡ್ಲಿಕ್ಕೆ ಖಾಲಿ ಇರುತ್ತಲ್ಲಿ, ಇಲ್ಲ ಅದು ಬುಕ್ ಆಗಿದೆ ಏನ್ ಬಿಡ್ತಾರೆ. ಅವ್ರು ಮೊದಲು ಒಳಗೆ ಹೋಗೋ ಮುಂಚೆ ಇದಕ್ಕಲ್ಲ, ಟ್ರೀಟ್ಮೆಂಟ್ಗೆ ದುಡ್ಡಲ್ಲ, ನಿಮ್ಗೆ ಆ ಬೆಡ್ ಕೊಡಿಸ್ಲಿಕ್ಕೆ ಒಂದು 30,000 ರೂಪಾಯಿ 15,000 ರೂಪಾಯಿ ಅವರ ಪರಿಸ್ಥಿತಿ ನೋಡ್ಕೊಂಡು ಕೇಳಿ ಕಟ್ಟಿದ್ರೆ ಮಾತ್ರ ಮಂಚದ ಮೇಲೆ ತಗೊಂಡೋಗಿ ಇಡ್ತಾರೆ, ಇಲ್ಲಾಂದ್ರೆ ಹೊರಗಡೆನೆ. ಯಾವುದೋ ಒಂದು ಇತ್ತೀಚೆಗೆ ಒಂದು 8-10 ವರ್ಷದ ಹಿಂದೆ ಅನ್ಸುತ್ತೆ, ಯಾವುದೋ ಪೇಪರಲ್ಲೇ ಬಂದಿದ್ದು, ಒಂದು ಹೆಣ್ಮಗಳು ಗರ್ಭಿಣಿಯನ್ನು ಕರ್ಕೊಂಡ್ ಬಂದಿದ್ದಾರೆ ಅವರು ಎತ್ತಿನ ಗಾಡಿಯಲ್ಲಿ, ಬಿಡ್ಲೇ ಇಲ್ಲ ಒಳಗೆ, ದುಡ್ಡು ತಗೊಂಬ ಅಂತ. ಅವನು ಹೋಗಿ ದುಡ್ಡು ತರ್ಲಿಕ್ಕೆ ಹೋಗಿದ್ದಾನೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲೇ ಅವಳು ಎತ್ತು ಬಿಟ್ಟಿದ್ದಾಳೆ ಮಗುವನ್ನ. ಪುಣ್ಯಕ್ಕೆ ಯಾರೋ ಇದ್ರು, ದೇವರು ಕಾಪಾಡ್ತಾನೆ, ಅದು ಬೇರೆ. ಆದ್ರೆ ಮನುಷ್ಯತ್ವಾಗಿ ನಾವೇನ್ ಮಾಡ್ತಿದ್ದೀವಿ? ಅದಕ್ಕೆ ಬದುಕ್ಲಿಕ್ಕಿತ್ತು, ಜೀವ ಇತ್ತು, ಏನೋ ಆಯ್ತು, ಬಚಾವಾಯ್ತು. ಆ ಸಮಸ್ಯೆ ಏನಾಯ್ತು ಗೊತ್ತಾ ಮಗುವಿಗೆ? ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಕೆಲವು ಯೋಜನೆಗಳಿವೆ ಸರ್ಕಾರದಿಂದ, ಅದರ ಶಿಕ್ಷಣಕ್ಕೆ, ಅದು ಇನ್ನೇನೇನು, ಅದಕ್ಕೆ ಕೆಲವೆಲ್ಲ ಬಾಂಡ್ಗಳು ಸಿಗ್ತವೆ ಫ್ರೀಯಾಗಿ. ಇವರಲ್ಲಿ ಸೇರಿಸ್ಕೊಳ್ಳಿಲ್ಲ, ಅದರಿಂದ ಅದು ಆಸ್ಪತ್ರೆಯಲ್ಲಿ ಹುಟ್ಟಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ, ಅದಕ್ಕೆ ಅವ್ರು ಬಡವರು, ಮತ್ತೆ ಸಿಕ್ಕಾಪಟ್ಟೆ ಕಷ್ಟದಲ್ಲಿರೋರು, ಕೊಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಅದೇನೋ ಕೇಸ್ ಹೋಗಿ ನಾವು ಅಲ್ಲೇ ಸೇರಿಸ್ಲಿಕ್ಕೆ ಹೋಗಿದ್ವಿ, ಅವ್ರು ಸೇರಿಸ್ಕೊಳ್ಳದೆ ಇದ್ದದ್ರಿಂದ ಬೇಕಾದ್ರೆ ನೀವು ಚೆಕ್ ಮಾಡಿ, ಅಲ್ಲಿ ನಾವು ಬಂದು ರಿಜಿಸ್ಟ್ರಲ್ಲಿ ಹೆಸರು ಬರೆಸಿದ್ದು, ಅವ್ರು ಸೇರಿಸ್ಕೊಳ್ಳಿಲ್ಲ, ಅಷ್ಟು ಒಳಗೆ ದುಡ್ಡು ಕೊಟ್ಟಿದ್ರೆ ಮಾತ್ರ ನಾವು ತರುವಷ್ಟರಲ್ಲಿ ಹೆರಿಗೆ ಆಯ್ತು, ನಾವೇನ್ ಮಾಡುದು? ಕೊನೆಗೇನು ನ್ಯಾಯಾಲಯದಲ್ಲಿ ಹೋಗಿ ಅದು ಅವ್ರಿಗೆ ಆಯ್ತು, ಅದು ಬೇರೆ ಪ್ರಶ್ನೆ. ಇದು ಯಾರೋ ಒಬ್ರು ಸಿಕ್ಕಿದ್ರು ಅವ್ರಿಗೆ ಆಯ್ತು. ಹೀಗೆ ಎಷ್ಟು ಜನ ಬದುಕನ್ನು ಕಳ್ಕೊಳ್ತಾರೆ. ಎಲ್ಲಿದೆ ಮನುಷ್ಯತ್ವ, ಎಲ್ಲಿದೆ ಮಾನವೀಯತೆ? ಅದಿಲ್ಲದೆ ಹೋದಾಗ ಉಪಹತ ಚೇತಸ್ಕ, ಲೋಭದಿಂದ ಮನಸ್ಸು ಮಾನುಷ್ಯವನ್ನು ಕಳ್ಕೊಂಡ್ರೆ ಅದರಷ್ಟು ಕ್ರೂರವಾದ ಕೆಲಸವನ್ನು ಮಾಡುವಂತಹ ಇನ್ನೊಂದು ಪ್ರಾಣಿ ಇಲ್ಲ. ಹಾಗಾಗಿ ಮನುಷ್ಯನಿಗೆ ದೊಡ್ಡ ಶತ್ರು ಯಾರು ಅಂದ್ರೆ ಮನುಷ್ಯನೇ. ದೈವವೂ ಅಲ್ಲ, ಉಳಿದ ಯಾವುದೇ ಪ್ರಾಕೃತಿಕ ವಿಕೋಪಗಳು ಅಲ್ಲ. ಅದು ಆದ್ರೆ ಒಂದೇ ಸರ್ತಿಗೆ ಡಿಸಾಸ್ಟರ್ ಮುಗ್ದೇ ಹೋಗುತ್ತೆ, ನಾವು ಯೋಚನೆ ಮಾಡ್ಲಿಕ್ಕೆ ಟೈಮ್ ಕೊಡಲ್ಲ. ಇದು ಹಾಗಲ್ಲ, ಸಾಯಿಸ್ತಾ ಬದುಕಿಸ್ತಾ ಇರುತ್ತೆ. ಚೂರು ಬದುಕಿತು ಅನ್ನೋದು ಮತ್ತೆ ಕುಕ್ಬಿಡುತ್ತೆ, ತಲೆ ತಲೆಗೆ ಬೀಳ್ಬೇಕು, ಮತ್ತೆ ಸ್ವಲ್ಪ ಹೊತ್ತಿಗೆ ಅವಾಗ ಎದ್ದೆದ್ದಿನ್ನು ಹೋಗ್ಬೇಕು ಅಂದ್ರೆ ಮತ್ತೊಮ್ಮೆ ಕುಕ್ಕತ್ತೆ. ಹೀಗೆ ಒಂದರ ಮೇಲೆ ಒಂದು ಹೊಡೆತಗಳ ಪ್ರವಾಹವನ್ನು ಬೀರಿದಂತಹ ಲೋಭದಿಂದ ಉಪಹತರಾದ ಚೇತಸ್ಕರ ಅನೇಕ ಚಟುವಟಿಕೆಗಳು ಈ ನೆಲದಲ್ಲಿ ನಡೀತಾ ಇದೆ. ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ನಮ್ಮ ಮಿತ್ರರಂತಿರುವ ಕೌರವರಿಗೆ ನಾವು ಈ ಯುದ್ಧದ ನೆಪದಲ್ಲಿ ಶಿಕ್ಷಿಸಿ, ನಮ್ಗೆ ಮೊದಲು ಮಿತ್ರರಾಗಿದ್ದವರನ್ನೆಲ್ಲ ಇವತ್ತು ಕಳ್ಕೊಳ್ಬೇಕಾದಂತಹ ದುಸ್ಥಿತಿ ಬಂದು ಬಿಡುತ್ತೆ ಅನ್ನುವ ಭಯ. ಮಿತ್ರದ್ರೋಹೇ ಚ ಪಾತಕಂ. ಕೇವಲ ಸಾಯುವುದು ಅಂದ್ರೆ ಅಷ್ಟೇ ಅಲ್ಲ, ಕುಲಕ್ಷಯ ಕೃತಂ, ಸಮಗ್ರ ಒಂದು ಕುಟುಂಬದ ಸಂಸ್ಕೃತಿಯೇ ನಾಶ ಆಗಿ ಹೋಗುತ್ತೆ. ಕುಲಕ್ಷಯೇ ಪ್ರಣಶ್ಯಂತೆ ಕುಲಧರ್ಮ ಸನಾತನ. ಆಯಾ ಬುಡಕಟ್ಟು ಜನಾಂಗದವರಿಗೆ ಅಥವಾ ಆಯಾ ಮನೆತನದವರಿಗೆ ಅಥವಾ ಆಯಾ ಊರಿನ ಜನರಿಗೆ ಅವರದ್ದೇ ಆದ ಕೆಲವು ಶಿಷ್ಟಾಚಾರಗಳಿವೆ. ಇವತ್ತು ಯಾವ್ದು ಇದು ನಮಗೆ ನಂಬಿದ್ರೆ ಹೇಳಲಿಕ್ಕೆ ಬಂದ್ರೆ ಯಾರಾದ್ರೂ ನಂಬಲಿಕ್ಕೂ ನಾವು ಸಿದ್ಧ ಇಲ್ಲ. ಯಾಕಂದ್ರೆ ನಮ್ದು ಎಲ್ಲ ಆಧುನಿಕ ಪ್ರಪಂಚಕ್ಕೆ ಹೆಚ್ಚು ಕಮ್ಮಿ ಒಗ್ಗಿ ಆಗಿದೆ. ಇವತ್ತು ನಾವು ಸೊಫೆಸ್ಟಿಕೇಟೆಡ್ ಆದ ಭೂತಕೋಲಗಳನ್ನ, ಸೊಫೆಸ್ಟಿಕೇಟೆಡ್ ಆದ ನಾಗಾ ಮಂಡಲಗಳನ್ನ, ನಾಗಾರಾಧನೆಗಳನ್ನ ನೋಡ್ತಾ ಇದ್ದೇವೆ. ಅದರಿಂದಾಗಿ ಹಳ್ಳಿಯ ಒಂದು ಸಹಜವಾದ ಒಲುಮೆ, ಪ್ರೀತಿ, ಅವುಗಳಲ್ಲಿ ನಾವು ತೋರಬೇಕಾದ ಗೌರವ, ಇದೆಲ್ಲವನ್ನು ಕಳೆದು ಬಿಟ್ಟಿದೆ. ಆದ್ರೆ ಇರುದಂತೂ ಹೌದು. ನಂದೊಂದು ಯೋಚನೆ ಮಾಡ್ತಾ ಇದ್ದೇನೆ. ಕುಲಕ್ಷಯ ಕೃತಂ ದೋಷಂ, ನಮ್ಮ ಇಡೀ ಕುಲಕ್ಕೆ, ನಮ್ಮ ಹಿರಿಯರಿಗೆ ಯಾರಿಗೂ ಗೊತ್ತಾಗದ ಹಾಗೆ ನಾವು ಅವರನ್ನು ಶತ್ರುತ್ವದಲ್ಲಿ ಇಟ್ಟುಕೊಂಡು ಈ ಗೆಲುವನ್ನ ಸಾಧಿಸ್ಲಿಕ್ಕೋಸ್ಕರ ಹೊರಡುತ್ತಾ ಇರುವುದು ಯಾಕೋ ಸರಿಯಲ್ಲ ಅನ್ಸುತ್ತೆ. ನಮ್ಮವರಿಗೆ ನಾವು ಮೋಸ ಮಾಡಿದ್ರೆ ತಪ್ಪಾಗುತ್ತೋ ಏನೋ ಅಂತ ಅವನ ಮಾತು.
ಕಥನ್ನ ಜ್ಞೇಯಮಸ್ಮಾಭಿ ಪಾಪಾದಸ್ಮ, ಅವರಿಗೆ ತಾವು ತಪ್ಪು ಮಾಡಿದ್ದೇವೆ ಅಂತ ಗೊತ್ತಿಲ್ಲ, ಹಿಂದೆ ಸರಿತಾ ಇಲ್ಲ. ನಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ನಾವ್ ಯಾಕೆ ಮುಂದುವರೆದು ಅವರ ಯುದ್ಧಕ್ಕೆ ಸಪೋರ್ಟ್ ಮಾಡಬೇಕು? ಅವರನ್ನ ಅಲ್ಲಿಂದ ಅಲ್ಲಿಯೇ ವಾಪಸ್ ಕಳಿಸಿ ನಾಶ ಮಾಡ್ಬೋದಲ್ವಾ, ಅಥವಾ ಅವರನ್ನ ದೂರಕ್ಕೆ ಕಳಿಸ್ಬಿಡ್ಬೋದಲ್ವಾ? ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಈ ಮಾತು ಹೇಳುವಷ್ಟರಲ್ಲಿ ಯುದ್ಧಕ್ಕೆ ಬೇಕಾದ ಸಿದ್ಧತೆ ಪೂರ್ತಿ ಆಗಿತ್ತು. ಆದ್ರಿಂದ ಇನ್ನು ಹಿಂದೆ ಸರಿಲಿಕ್ಕಾಗುದಿಲ್ಲ. ಇವನು ಸರಿದ್ರೂ ಕೂಡ ಯುದ್ಧ ಆಗುತ್ತಷ್ಟೇ. ಎಲ್ರೂ ಸೇರಿದ್ದನ್ನು ಎಲ್ಲರನ್ನು ಒಂದೇ ಸರ್ತಿ ಹಿಂದೆ ಸರಿಸ್ಲಿ. ಇವನ್ ಯುದ್ಧಕ್ಕಿಲ್ಲ, ಈಗ ಕಾರಣ ಆ ಕಡೆಯಿಂದ ಇಲ್ಲ ಅಂತ ಹಿಂದೆ ಸರಿದದ್ದು ಹೇಗೋ ಹಾಗೆ ಇಲ್ಲಿ ದುರ್ಯೋಧನ ಸರಿತಾನೆ ಅನ್ನುವ ಸುದ್ದಿ ಬಂದಾಗ ಎಲ್ರಿಗೆ ಹೇಗನ್ಸುತ್ತೆ, ನಾವು ಇವನನ್ನು ನಂಬ್ಕೊಂಡು ಇಷ್ಟೆಲ್ಲ ಮಾಡಿದ್ದು ಅನ್ನುವ ಕಾರಣಕ್ಕೆ ನಾನು ಈ ಯುದ್ಧವನ್ನ ಬೇಡ ಅಂತ ಹೇಳ್ತಾ ಇದ್ದೇನೆ. ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಇಡೀ ಕುಲಕ್ಷಯದ ದೋಷಕ್ಕೆ ಕಾರಣನಾದ ನಿನ್ನ ಈ ಅಸ್ತಿತ್ವದ ಬಗ್ಗೆನೇ ನಮಗೆ ಅಸಹ್ಯ ಇದೆ. ಮಿತ್ರದ್ರೋಹೇ ಚ ಪಾತಕಂ, ನಮ್ಮವರನ್ನೇ ನಾವು ಸೇರಿಸಿಕೊಂಡು ಶತ್ರುಗಳಂತೆ ಭಾವಿಸ್ತಾ ಇದ್ದೇವೆ. ಕಥನ್ನ ಜ್ಞೇಯವಸ್ಮಾಭಿಃ ಪಾಪಾದುಸ್ಮಾನ್ಯವರ್ತಿತು ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಓ ಜನಾರ್ದನನೇ, ಇಡೀ ಕುಲ ನಾಶ ಆಯಿತು, ಅದರಿಂದ ಮುಂದೆ ಏನು ಕೇಡಾಗುತ್ತೆ, ತೊಂದರೆ ಆಗುತ್ತೆ, ಅದನ್ನ ಯಾರು ನಿಂತ್ರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಕಥನ್ನ ಜ್ಞೇಯವಸ್ಮಾಭಿಃ ಪಾಪಾದುಸ್ಮಾನ್ ನಿವರ್ತಿತು ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಅಸ್ಮಾಭಿಃ ಕಥಂ ಪಾಪಾದ್ ನಿವರ್ತಿತುಂ ಸಾಧ್ಯಂ ಜ್ಞೇಯಂ. ಕುಲದ ಅಳಿವಿನಿಂದ ನಮಗೆ ಮುಂದೆ ಆಗುವ ತೊಂದರೆ ಯಾಕೆ ಕಾಣಿಸ್ತಿಲ್ಲ, ನಾವು ಯಾಕೆ ಗಮನಿಸ್ತಾ ಇಲ್ಲ? ಈಗದ್ ಮಾತ್ರ ಯಾಕೆ ಯೋಚನೆ ಮಾಡ್ತಾ ಇದ್ದೇವೆ, ಮುಂದೆ ಏನಾಗ್ಬಹುದು ಇದರ ಪರಿಣಾಮ ಅಂತ ನಾವು ಯಾಕೆ ಯೋಚಿಸ್ತಾ ಇಲ್ಲ? ಹಿಮಾಲಯ ಕರಗಿಸಿದ್ರಾಯ್ತು, ನೀರು ತುಂಬಿದ್ರಾಯ್ತು, ಎಲ್ಲ ನದಿಗಳು ತುಂಬ್ಕೊಂಡ್ಬಿಡುತ್ತೆ, ಲಾಭ ಆಯ್ತು, ಸರಿ. ಮುಂದೆ ಮತ್ತೆ ಇನ್ನೊಂದ್ ಸರ್ತಿ ಅದು ಕಟ್ಟಬೇಕಲ್ಲ, ಅಷ್ಟಕ್ಕೆ ಅವಕಾಶ ಸಿಗ್ಬೇಕಲ್ಲ. ನೀವೆಲ್ಲ ಕರಗಿ ಹೋಯ್ತು ಅಂತ ಕರೆದು ಬಿಟ್ರೆ ಉಳಿದದ್ರ ಕಾಲದ ಪರಿಸ್ಥಿತಿ ಏನು? ಮತ್ತೆ ಅದು ವಾಪಸ್ಸು ಮಂಜು ಫಾರ್ಮ್ ಆಗ್ಬೇಕಂದ್ರೆ ಅದಕ್ಕೆ ಬೇಕಾದ ಒಂದು ಚಳಿಯ ಮಿನಿಮಮ್ ಸ್ಥಿತಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ಅಂತಹ ಒಂದು ದುಸ್ಥಿತಿಯಿಂದ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ ಜನಾರ್ದನ, ನಾವು ಇಂತಹ ತಪ್ಪಿನಿಂದ ಇರಬೇಕು ಅನ್ನುವುದೇ ನಮಗೇನು ಗೊತ್ತಾಗ್ಲಿಲ್ಲ ಅಂದ್ರೆ, ನಾವು ಇಂತಹ ಪಾಪದ ಕೆಲಸಗಳಿಂದ ನಿವರ್ತನೆಗೆ ಕಾರಣವಲ್ಲದ ಮತ್ತೆ ಮತ್ತೆ ಸಂಸಾರದ ಚೌಕಟ್ಟಿನೊಳಗೆ ತಳ್ಳುವ ಕಾರ್ಯದಿಂದ ನಾವು ದೂರ ಇರಬೇಕು ಅಂತ ಗೊತ್ತಾಗಬೇಕು. ಅದು ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಕುಲಕ್ಷಯೇ ಪ್ರಣಶ್ಯಂತಿ ಕುಲ ಧರ್ಮ ಸನಾತನಾ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಸರಿ, ಏನಪ್ಪ ನಿಮ್ಮ ಸಮಸ್ಯೆ? ಜನರು ಸತ್ತೋದ್ರು ಅಂತ ಜನ ಸಾಯ್ತಾರೆ, ಜನ ಇರುದೇ ಸಾಯ್ಲಿಕ್ಕೆ ಅಲ್ಲ. ಇದರಿಂದ ಕುಲಧರ್ಮಗಳೆಲ್ಲ ನಷ್ಟ ಆಗುತ್ತೆ. ಯುಗದ ಧರ್ಮ ಅದು, ಎಲ್ಲಾ ಕಾಲದಲ್ಲೂ ಕುಲಧರ್ಮ ಅವ್ರವ್ರ ಕುಲದಲ್ಲಿ ಅವ್ರು ಇರ್ಬೇಕು ಅಂತಿಲ್ಲ. ಎಷ್ಟೋ ಜನಕ್ಕೆ ಅವ್ರಿಗೆ ಇದ್ದದ್ದು ಏನ್ ಸ್ಥಿತಿ ಗೊತ್ತಿರುದಿಲ್ಲ, ಇನ್ಯಾವುದನ್ನೋ ಬಯಸಿ ಆ ವ್ಯಕ್ತಿ ಆ ಸ್ಥಾನಕ್ಕೆ ಬರುವವನನ್ನು ಕಾಲು ತಪ್ಪಿಸಿ ಅವನಿಗೆ ಸಿಗಬೇಕಾದದ್ದು ವ್ಯವಸ್ಥೆಪಡಿಸಿ ನಿರುದ್ಯೋಗದ ಸೃಷ್ಟಿಗೆ ಪ್ರಧಾನ ಕಾರಣನಾಗಿ ಓಡಾಡ್ತಿರ್ತಾರೆ. ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ. ಧರ್ಮ ನಷ್ಟವಾಗಲು ಸಮಗ್ರ ಕುಲವೇ ಅಧರ್ಮದಿಂದ ಅಭಿಭವತಿ, ಮುಚ್ಚಿಬಿಡುತ್ತೆ. ಧರ್ಮದ ಹೆಸರಿನಲ್ಲಿ ಅಧರ್ಮ ತಾಂಡವಾಡ್ಲಿಕ್ಕೆ ಶುರುವಾಗುತ್ತೆ. ಸಾಮಾನ್ಯ ಯಾವಾಗ್ಲೂ ಹೇಳ್ತೇನೆ, ಈಗ ನಾಳ್ದು ನಾವು ಉತ್ಥಾನದ್ದು ಆದುಷಿಗೆ ನೆಲ್ಲಿಯ ಮರವನ್ನ ಒಂದು ಕತ್ತರಿಸಿ ತಂದು ಪೂಜೆ ಮಾಡ್ತೇವೆ. ಸಬ್ಸ್ಟಿಟ್ಯೂಟ್ ಏನು? ನೀವು ಬೈಯುವುದು ಬೈತೀರಿ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಲ್ಲ ಅಂದ್ರೆ ಹೇಳಿದಾರೆ, ಅವ್ರು ಹೇಳಿದಾರೆ, ನಾವ್ ಹೇಳ್ಬೇಕಾಗಿಲ್ಲ. ನೆಲ್ಲಿಯ ಮರವನ್ನ ಇದ್ದಲ್ಲಿ ಹೋಗಿ ಅದರ ಬುಡದಲ್ಲಿ ನರಸಿಂಹದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದ್ರೆ ಅಲ್ಲೇ ಒಂದು ಸಣ್ಣ ಬುಟ್ಟಿಯಲ್ಲಿ ತುಳಸಿಯನ್ನು ಜೊತೆಗಿಟ್ಟುಕೊಂಡು ಹೋದ್ರೆ ಸೇರಿ ಅರ್ಘ್ಯ ಕೊಟ್ಟು, ಯಾಕಂದ್ರೆ ಅದು ತುಂಬಾ ಪವಿತ್ರವಾದ ದಿನ. ಒಂದು ಚಾತುರ್ಮಾಸ್ಯದ ಮುಕ್ತಾಯ, ಎರಡನೇದು ಆ ದಿವಸ ವಿಶೇಷವಾಗಿ ಬೇರೆ ಯಾವ ಕಾಲದಲ್ಲೂ ಯಾವುದು ಎಲ್ಲಾ ಕಾಲದಲ್ಲೂ ಮಾಡುವಂತಹ ಕರ್ತವ್ಯಗಳಿಗೆ ಹೊರತಾಗಿ ವಿಶೇಷ ಕರ್ತವ್ಯಗಳು ಮರ್ತೇ ಹೋಗುತ್ತೆ. ವರ್ಷ ಪ್ರತಿ ದಿವಸ ಮಾಡುವಂತಾದ್ರೆ ಚೂರು ಉಳಿಯತ್ತೆ. ವಾರ್ಷಿಕವಾಗಿ ಕೆಲವು ಆಚರಣೆಗಳಿರ್ತವೆ, ಅದು
ಒಂದು ಪೀಳಿಗೆಯ ಮಧ್ಯದಲ್ಲಿ ಇನ್ನೊಬ್ಬನಿಗೆ ಹೇಳಿಕೊಡುವ ಮುಂಚೆ ಅವನು ಮಧ್ಯದಲ್ಲಿ ಹೋದ ಅಂದ್ರೆ, ಇವಾಗ ಪುರಿ ಜಗನ್ನಾಥದಲ್ಲಿ ಪೂಜೆ ಮಾಡೋರು ಯಾರೋ ಒಬ್ರು ಇರ್ತಾರೆ, ಅವ್ರು ಮೊದ್ಲೇ ಗೊತ್ತಾಗಿರ್ತಾರೆ, ಅವ್ರು ಅಲ್ಲೇ ಶ್ರುತಿಗೆ ಬರ್ಬೇಕು. ಇವ್ರು ಎಲ್ಲಿ ಎಲ್ಲಿ ಅಂತ ಆಮೇಲೆ ಹುಡುಕುದಲ್ಲ. ಯಾಕಂದ್ರೆ ಅವನಿಗೆ ಆಮೇಲೆ ಹೆಚ್ಚು ದಿನಗಳ ಕಾಲ ಅಲ್ಲಿ ನನಗೆ ಪೂಜಿಸುವ ಶಕ್ತಿ ಇಲ್ಲ ಅಂತ ಅವನಿಗೆ ಗೊತ್ತಾಗಿರುತ್ತೆ, ಪೂಜೆ ಮಾಡುವವನಿಗೆ. ಹಾಗಾಗಿ ಅವನು ಹೇಳ್ತಾನೆ, ಎಲ್ಲ ಅವರವರ ಕುಲವೃತ್ತಿಗಳು ಕುಲಧರ್ಮಗಳು ಎಲ್ಲವೂ ನಷ್ಟವಾಗಿ, ಧರ್ಮ ನಷ್ಟವಾದ್ರೆ, ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಚೂರು. ಮುಖ್ಯವಾಗಿ ಅವರವರ ಕರ್ತವ್ಯವನ್ನು ದೇವರ ಪೂಜೆ ಅಂತ ಪ್ರೀತಿಸುವ ಅರಿವು ಅಷ್ಟಿದ್ರೆ ಅದು ಧರ್ಮ ಇದೆ ಅಂತ ಅರ್ಥ. ಅದೇ ಇಲ್ಲದೆ ಹೋದ್ರೆ ಧರ್ಮ ಹೋಯ್ತು. ನೀವು ಧರ್ಮ ಪುಸ್ತಕ ಇದೆ ನೋಡಿ, ನಮ್ಮ ಹತ್ರ ಧರ್ಮ ಸಿಂಧು ಇದೆ, ಭಗವದ್ಗೀತೆ ಇಷ್ಟು ದಪ್ಪದ್ದಿದೆ, ಮಹಾಭಾರತ ಇಷ್ಟು ಅಗಲದ್ದಿದೆ, ಅದ್ರಲ್ಲಿ 80,000 ಪುಟಗಳಿವೆ. ಏನೇ ಇರ್ಲಿ, ನಮಗೆ ಬೇಕಾದ್ದನ್ನು ಅವ್ರಿಗೆ ಕೊಡ್ಲಿಕ್ಕೆ ಆಯ್ತಾ? ಕೊಡ್ಲಿಲ್ಲ ಅಂದಾಗ ಅದು ವ್ಯರ್ಥವಾಗಿ ಭೂಮಿಯಲ್ಲಿ ನಮಗೆ ಅನುಭವಕ್ಕೆ ಬರ್ಲಿಕ್ಕೆ ಹೇಳಿದ್ ನಾನು ಬಿದ್ದು ಹೋಗುತ್ತೆ. ಹಾಗೆ ಇನ್ನೇನೇನೋ ಒಂದು ರೀತಿಯಲ್ಲಿ ತಪ್ಪು ಕೆಲಸಗಳನ್ನು ಮಾಡಿ ಅದರಿಂದ ಸಿಟ್ಟಿಗೆ ಹೇಳ್ತಾನೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ಸ್ತ್ರೀಷು ದುಷ್ಟ ಸುವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಅಧರ್ಮದ ಅಭಿಭವಾತ್, ಅಧರ್ಮದ ಮುಚ್ಚುವಿಕೆಯಿಂದ ಕುಲಸ್ತ್ರೀಯರು, ಅಧರ್ಮದ ಮುಚ್ಚುವಿಕೆ ಅಂದ್ರೆ ಅದೇ ಒಳಗಡೆ ತುಂಬಿಕೊಳ್ಳುವುದರಿಂದಾಗಿ ಅದೇ ಮೇಲೆದ್ದು ಬಂದು ಹೊಡೆಯುವುದರಿಂದ ಕುಲಸ್ತ್ರೀಯ ತಮ್ಮ ಸ್ಥಿತಿಯನ್ನ ಕಳ್ಕೊಳ್ತಾರೆ. ಯಾವಾಗ ಅವ್ರಿಗೆ ತೊಂದರೆ ಆಗುತ್ತೆ, ಅದರಿಂದ ಮುಂದಿನ ಪರಂಪರೆ ಎಲ್ಲವೂ ಕೂಡ ಅಶುಚಿ ಆಗ್ತಾ ಹೋಗುತ್ತೆ. ಅಶುಚಿ ಅಂತಂದ್ರೆ ಜೀವನಿಗೆ ಅಶುಚಿ ಇಲ್ಲ, ಆದ್ರೆ ಶರೀರದ ವ್ಯವಸ್ಥೆಯಲ್ಲಿ ಒಂದು ಲೋಪದೋಷಗಳು ಎದ್ದು ಕಾಣ್ತವೆ. ಏನೇ ಇದ್ರೂ ಕೂಡ ಅದು ಅಂತರಂಗದ ಬಲವೇ ಬಹಳ ಮುಖ್ಯವಾದದ್ದಾದ್ರಿಂದ ಆ ಬಲವನ್ನ ನಾವು ಸಮಾಜ ಬಣ್ಣಗೆಡದಂತೆ ಕಾಪಾಡಿಕೊಳ್ಬೇಕಾದದ್ದು ಮೇಲು ನೋಟಕ್ಕೆ. ಇದು ಸಾಮಾಜಿಕ ವ್ಯವಸ್ಥೆಗೆ ಹೇಳಿದ್ದು. ಅಧ್ಯಾತ್ಮಕ್ಕೆ ಹೊರಗಿನಿಂದ ಹೇಳುವ ಈ ಧರ್ಮದ ಅಂದ್ರೆ ಆಶ್ರಮದ ವ್ಯವಸ್ಥೆ ಅನ್ನುವುದು ಮುಖ್ಯ ಅಲ್ಲ. ಆದ್ರೆ ಸಾಮಾಜಿಕ ವ್ಯವಸ್ಥೆ ಅಂತ ಒಂದು ಅದನ್ನು ಒಪ್ಪಿಕೊಂಡೇ ಸಮಾಜ ನಡೀತಾ ಇದೆ. ಅದರಿಂದಾಗಿ ಯಾರೋ ಒಬ್ಬರಿಂದ ನಡೆಯುವುದಲ್ಲ, ಎಲ್ಲರೂ ಸೇರಿ ನಡೆಸುವುದಾದ್ರಿಂದಾಗಿ ಆ ವ್ಯವಸ್ಥೆಯು ಕೂಡ ಬದಲಾದ್ರೆ ಮುಂದೆ ಆ ಸಾಂಕರ್ಯದಿಂದ ಇನ್ನೇನಾಗುತ್ತೆ ಅಂತಂದ್ರೆ ಮಕ್ಕಳು ತಂದೆ ತಾಯಿಗಳ ವಿಷಯದಲ್ಲಿ ಪ್ರಜ್ಞಾಹೀನರಾಗ್ತಾರೆ. 2 ಕಾರಣ. ಒಂದು, ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಹೋಗ್ಬೋದು ಆ ಹೆಣ್ಮಕ್ಳ ದುರವಸ್ಥೆಯಿಂದ. 2ನೇದು, ಆ ಮಕ್ಕಳಿಗೆ ಆ ರೀತಿಯಾದ ಒಂದು ಶುಭ ಸಂಸ್ಕಾರ ಸಿಗದೇ ಇರುವುದರಿಂದ ಸಾಮಾನ್ಯ ಅಂತಹ ರೀತಿಯ ಹುಟ್ಟು ಅವರ ವ್ಯಕ್ತಿತ್ವವನ್ನ ತುಂಬಾ ಕಲಬೆರಕೆ ಮಾಡುತ್ತೆ. ಅವ್ರು ಯಾವ ರೀತಿಯಿಂದಲೂ ಕೂಡ ಸಮಾಜಕ್ಕೆ ಉಪಯುಕ್ತರಾಗಿ ಬಾಳುವುದಿಲ್ಲ. ಇದು ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ತೀರಾ ಒಂದು ರೀತಿ ಸಮಾಜ ಕಂಟಕರಾಗಿರುವವರ ಹುಟ್ಟಿನ ಹಿನ್ನೆಲೆಯನ್ನು ಗಮನಿಸಿದ್ರೆ ಅದಕ್ಕೂ ಅಪವಾದ ಇರುತ್ತೆ. ಆದ್ರೆ ಇಂಥದ್ರ ಏನೋ ಒಂದು ಅಸಂಬದ್ಧವಾದ ಸಂಬಂಧ ಅಲ್ಲಿ ಕಾಣುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಕರ್ತವ್ಯಗಳನ್ನು ಬಿಡ್ತಾರೆ. ಇದರಿಂದಾಗಿ ಪೂರ್ವಾಚಾರ್ಯರೆಲ್ಲ ನರಕಕ್ಕೆ ಹೋಗ್ತಾರೆ. ಇನ್ನು ಮುಂದಿನವರಿಗೂ ಕೂಡ ಅದರ ಪರಂಪರೆ ಏನಾಗತ್ತೆ, ಏನ್ ಮಾಡ್ಬೇಕು ಅಂತ ಸಿಗದೇ ಇರುವುದರಿಂದ ಇವರು ಸಹಿತ ಪಿತೃಗಳಾದ ಸಂದರ್ಭದಲ್ಲಿ ಕೆಳಕ್ಕೆ ಬಿಡ್ತಾರೆ. ಒಟ್ಟು ಎಲ್ರಿಗೂ ಪಿತೃಗಳು ಅಂತ ಅನಿಸಿಕೊಂಡಂತಹ ಎಲ್ಲಾ ದೇವತೆಗಳಿಗೂ ಕೂಡ ಲುಪ್ತ ಪಿಂಡೋದಕ ಕ್ರಿಯಾ, ಶ್ರಾದ್ದಾದಿ ಕರ್ಮಗಳು ಆಗುವುದಿಲ್ಲ, ಪಿಂಡ ಪ್ರದಾನ ಆಗುವುದಿಲ್ಲ, ಧರ್ಮದ ಆಚರಣೆಗಳಿರುವುದಿಲ್ಲ. ಒಟ್ಟಂತೂ ಎಲ್ಲ ಅವ್ಯವಸ್ಥೆಮಯ ಆಗುತ್ತೆ. ಕುಲಧರ್ಮಾಶ್ಚ ಶಾಶ್ವತ ಉತ್ಸನ್ನ ಕುಲಧರ್ಮಾಣ ಆಯ್ತು. ಈಗ ಸಮಾಜ ಧರ್ಮ ಅಂತ ಹೇಳಿದ್ ಯಾವುದಕ್ಕೆ ಅಂತಂದ್ರೆ ಅವರವರ ವೃತ್ತಿ ಧರ್ಮವನ್ನ, ವೃತ್ತಿ ಧರ್ಮದಿಂದ ಆ ಪ್ರವೃತ್ತಿ ಅಂತ ಅನ್ನೋದು ಇದ್ರೆ ಅವರಿಗೆ ಅಂತದ್ದೊಂದು ವಸ್ತುವಿನ ಕೊರತೆ ಉಂಟಾಗುದಿಲ್ಲ, ಉದ್ಯೋಗದಲ್ಲಿ ಕೊರತೆ ಉಂಟಾಗುದಿಲ್ಲ. ಆದ್ರೆ ಅದರಲ್ಲಿ ನನಗೆ ಈಗ ಭರತನ ಮಕ್ಕಳು ಹೇಳಿದ ಹಾಗೆ, ಅಣ್ಣ ತಮ್ಮಂದ್ರು ಹೇಳಿದ ಹಾಗೆ, ನಮಗೆ ಈ ವ್ಯವಸ್ಥೆ ಬೇಡ. ಆದ್ರೆ 8 ಜನ ಅಂತೂ ಬೇಕಾ? ಪರಂಪರೆಯಿಂದ ಬಂದವರು 8 ಜನ ಇದ್ರ? ಅವರಿದ್ರು. ಉಳಿದವರು 81 ಜನ ಅವರು ಋತ್ವಿಜರಾಗಿ ಹೋಗಿ ಅಧ್ಯಯನ ಮಾಡಿಕೊಂಡ್ರು. ಹಾಗಾಗಿ ಹೊರಗಿನಿಂದ ಒಂದು ವ್ಯವಸ್ಥೆಗೆ ಒಂದು ಪಾಲು, 10ರಲ್ಲಿ ಒಬ್ಬ ಯಾರೋ ಅದನ್ನ ನಡೆಸಿದ ಅಂದ್ರೂ ಸಾಕು. ಅದಕ್ಕೋಸ್ಕರ ಅವರಲ್ಲೇ ಉಳಿಬೇಕು ಅಂತ ಕೇಳುದು. ಅವ್ರು ಎಲ್ರೂ ಅದರಲ್ಲೇ ಇದ್ದು ಜೀವನ ಪೂರ್ತಿ ಯಾವತ್ತೂ ಮುಂದಿನ ಬೇರೆ ಚಟುವಟಿಕೆ ಆಸಕ್ತಿಯಿಂದ ಒಳಗಿನಿಂದ ಇದ್ರೂ ಕೂಡ ಅದನ್ನು ಬಿಡಬೇಕು ಅಂತ ಹೇಳಿದ್ದಲ್ಲ. ಆದ್ರಿಂದ ಉತ್ಸನ್ನ ಕುಲಧರ್ಮಾಣ, ಆ ಪರಂಪರೆ ಬಿಟ್ಟು ಹೋದ. ಈಗ ನೋಡಿ, ಮಗ್ಗ ಒಂದು ಬಿಟ್ಟು ಹೋದದ್ರಿಂದ ನಮಗೆ ಒಂದು ಶುದ್ಧವಾದ ನೇಯ್ಗೆಯ ಪದ್ಧತಿಯೇ ಮರೆತು ಹೋಗ್ತಾ ಇದೆ. ಮುಂದೊಂದು ದಿವಸ ರೇಷ್ಮೆಯ ಶುದ್ಧವಾದ ಬಟ್ಟೆ ಬೇಕು ಅಂತ ನಮ್ಗೆ ಸಿಗಲ್ಲ. ಯಾಕಂದ್ರೆ ಒಂದು, ರೇಷ್ಮೆಯ ಬೆಳೆಗಾರಿಕೆಯು ಎಲ್ಲೆಲ್ಲೋ ಆಗಿದೆ. 2ನೇದು, ಅದಕ್ಕೆ ಏನ್ ಮಿಕ್ಸ್ ಮಾಡಿದ್ರು ನಮ್ಗೆ ಗೊತ್ತೇ ಆಗಲ್ಲ.
ಇಲ್ಲಾದ್ರೆ ನೇಯ್ಗೆಯ ಜಾಗದಲ್ಲಿ ನಾವು ಹೋಗಿ ಇಷ್ಟು ಕೌಂಟ್ ಇರಬೇಕು, ಇಷ್ಟು ಅಗಲ ಇರಬೇಕು, ಇಷ್ಟು ಉದ್ದ ಇರಬೇಕು ನಾವು ಹೇಳಿ ಮಾಡಿಸ್ಲಿಕ್ಕೆ ಆಗ್ತಿತ್ತು. ನಮ್ಗೆ ಆ ನಾಲೆಜೇ ಇವತ್ತು ತಪ್ಪಿ ಹೋದ್ರೆ ಮುಂದೊಂದು ದಿವಸ, ಇದು ಒಂದು ವಿಷಯದ ಬಗ್ಗೆ ಹೇಳಿದ್ ನಾನು. ಅದೇನು ಅಂದ್ರೆ ಆಯಾ ಮನೆತನದ ವ್ಯವಸ್ಥೆಯಲ್ಲಿ ಅದನ್ನು ಮುಂದೆ ಯಾರೇ ಕಲ್ತ್ರೂ ಕೂಡ ಅದು ರಕ್ತ ಸಹಜವಾಗಿ ಬರುವಾಗ ಅವರಲ್ಲಿ ಏನು ಒಂದು ಪೂರ್ಣತೆ ಇರುತ್ತೆ, ಅದನ್ನ ನಾವು ಉಳಿದವರಲ್ಲಿ ಪೂರ್ಣವಾಗಿ ಕಾಣ್ಲಿಕ್ಕೆ ಸಾಧ್ಯ. ಈಗ ಕಲಿಯುವುದು ಬೇರೆ, ಯಾವುದು ಈ ಪಾಠ ಶಾಲೆ ಇದೆಲ್ಲದಕ್ಕೆ ಅವನು ಈ ವರ್ಗದಲ್ಲಿ ಇದ್ರೆ ಅವನು ಇದನ್ನು ಕಲಿಬೇಕು ಅಂತಿಲ್ಲ. ಜನರಲ್ ಆಗಿ ಕಲಿಯುವುದನ್ನ ಏನು ಇಲ್ಲಿ ಹೇಳಲೇ ಇಲ್ಲ. ಆದ್ರೆ ಎಕ್ಸ್ಕ್ಲೂಸಿವ್ ಆದ ಕೆಲವು ವಿದ್ಯೆ ಇದೆಯಲ್ವಾ, ಅದು ದುಡ್ಡು ಕೊಡದೆ ಫ್ರೀ ಆಗಿ ಕಲಿತಾ ಬರ್ತಾ ಇದ್ದ ಪರಂಪರೆ. ಅದು ಹಾಗೆ ಬಂದಾಗ್ಲೇ ಅದು ಶುದ್ಧವಾಗಿರುತ್ತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ನಮ್ ತಲೆಯಲ್ಲಿ ಏನು ಅಂದ್ರೆ ಕಲ್ತ್ರೆ ಆಯ್ತಲ್ವಾ ಅಂತ. ಕಲ್ತ್ರೆ ಪ್ರಶ್ನೆ ಅಲ್ಲ ಅದು. ಈಗ ಕೃಷಿ ಅಂದಾಗ ಅದಕ್ಕೆ ಭೂಮಿ ಪೂಜೆ ಅಂತ ಇರುತ್ತೆ, ಆಮೇಲೆ ಕೆಡ್ವಾಸ ಅಂತ ಒಂದಿರುತ್ತೆ, ಭೂಮಿ ಮೈ ನೆರೆಯುವುದು ಅಂತ ಇರುತ್ತೆ ಒಂದು ದಿವಸಕ್ಕೆ. ಇದು ಎಲ್ಲ ಅವರು ಆ ಪರಂಪರೆಯಿಂದ ಮನೆಗೆ, ಈಗ ಕೃಷಿ ವಿದ್ಯಾನಿಲಯದಲ್ಲಿ ಅವರು ಕಲ್ತು ಬಂದಿದ್ರೆ ಅವರಿಗೆ ಏನು ಅಂದ್ರೆ ಅವರು ಈ ಏನು ಹಾಕಿ ಎಂಡೋಸಲ್ಫಾನ್ ಹಾಕಿ, ಅದು ಹಾಕಿ, ಇದು ಹಾಕಿ, ಇನ್ನೊಂದು ಹಾಕಿ, ಇಷ್ಟು ಮಾತ್ರ. ಅದಕ್ಕೊಂದು ಸಂಸ್ಕಾರ ಇದೆಯಲ್ಲ, ಆ ಪರಂಪರೆ ಬಿಟ್ಟೇ ಹೋದ್ರಿಂದ ಬಲಿಯ ಪೂಜೆ ಅಥವಾ ಆಕಾಶ ದೀಪ ಇಡುವುದು ಅದಕ್ಕೊಂದು ಕಾರಣ ಇದೆ. ಅಂದ್ರೆ ಅಲ್ಲಿರುವ ಹಾತೆಗಳು ಅದು ಈ ಸಮಯದಲ್ಲಿ ಬಂದು ಕೂತ್ರೆ ಅದರ ಆಸಿಡ್ಡಿನ ಪ್ರಯೋಗದಿಂದ ಏನಾಗುತ್ತೆ ಅಂದ್ರೆ ಹಾಲು ತುಂಬಿದ ಭತ್ತ, ಅದು ಏನಂತಾರೆ ಅದಕ್ಕೆ ನಮ್ಮಲ್ಲಿ ಜಡ್ಡು ಅಂತಾರೆ, ಹಾಲು ತುಂಬಿದ ಭತ್ತ ಹೊರಟೋಗಿ ಅಪ್ಪಚ್ಚಿಯಾಗಿ ಅದ್ರಲ್ಲಿ ಅಕ್ಕಿ ಇರುವುದಿಲ್ಲ, ಹೊರಟೋಗುತ್ತೆ ಆ ಆಸಿಡ್ ಬಿದ್ದ ತಕ್ಷಣ. ಈ ದೀಪಕ್ಕೆ ಅವುಗಳು ಏನ್ ಮಾಡ್ತವೆ ಅಂದ್ರೆ ಎಲ್ಲ ಇಲ್ಲಿ ಬರ್ತವೆ. ಅದು ಕರೆಕ್ಟ್ ಒಂದು 15 ದಿವಸ ಅದು ಆ ಏನು ಭತ್ತ ದಪ್ಪ ಆಗಿ ಗಟ್ಟಿ ಆಗುವ ಸಮಯ ಅದು. ಅದು ಆರಂಭದಲ್ಲಿ ಬಂದ್ರೂ ಏನಾಗಲ್ಲ, ಗಟ್ಟಿ ಆದ್ಮೇಲೆ ಬಂದ್ರೂ ಏನಾಗಲ್ಲ, ಹಸಿ ಇರುತ್ತೆ. ಈಗ ಒಂದು 15 ದಿವಸ ಗಟ್ಟಿ ಆಗ್ಬೇಕು. ಆ ಸಮಯದಲ್ಲಿ ಆ ದೀಪಗಳಿಗೆ ಅವುಗಳು ಬಂದು ಬಿದ್ದು ಹೋದ್ರೆ ಅವಾಗ ಬೆಳೆ ಕ್ಷೇಮ ಆಗುತ್ತೆ. ಇದು ಕೃಷಿ ಶಾಸ್ತ್ರದಲ್ಲಿ ನೀವು ಯೂನಿವರ್ಸಿಟಿಯಲ್ಲಿ ಎಲ್ಲೂ ಕಲೀಲಿಕ್ಕೆ ಸಿಗಲ್ಲ. ಇದು ಆ ಮನೆತನದಲ್ಲಿ ಬೆಳೆದು ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ನೀವು ಯಾರ ಹತ್ರ ಹೊರಗಿನಿಂದ ಕೇಳಿ ಕಲೀಲಿಕ್ಕೂ ಆಗುವಂಥದ್ದು, ಇದು ನೋಡಿ ಕಲಿಯುವಂಥದ್ದು. ಹಬ್ಬದಲ್ಲಿ ಬಂದ ಸಂಗತಿ. ಇಂಥದ್ದು ಸಾವಿರಾರು ಸಂಗತಿಗಳು ಎಲ್ಲಾ ಕುಲ ಕಸುಬುಗಳಿಗೂ ಇದೆ. ಹಸು ಸಾಕೋರಿಗೆ ಅವರದ್ದೇ ಆದ ಕೆಲವು ಕುಲ ಕಸುಬುಗಳಿವೆ, ಅಂದ್ರೆ ಕೆಲವು ಆಚರಣೆಗಳಿವೆ. ಕುರಿ ಸಾಕೋರಿಗೆ ಅವರದ್ದೇ ಆದ ಕೆಲವು ಆಚರಣೆಗಳಿವೆ. ಈ ಎಲ್ಲವೂ ಕೂಡ ಅವರಿಗೆ ಇರುವಷ್ಟು ಜಾನಪದೀಯವಾದ ಒಂದು ವಾಕ್ ಪರಂಪರೆ ಬೇರೆಯವ್ರಿಗೆ ಬರಲ್ಲ. ಆ ಕುರಿಗಳು ಅಥವಾ ಹಸುಗಳು ಅಂತದ್ದು ಕೇಳಿ 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 ಅವುಗಳಿಗೊಂದು ಸಂಸ್ಕಾರವನ್ನು ಮುಂದೆ ಒಳ್ಳೆಯ ಮನುಷ್ಯ ಜನ್ಮ ಬಂದ್ರು ಆಶ್ಚರ್ಯ ಇಲ್ಲ. ಇವ್ರು ಈಗ ಏನು ಅಂದ್ರೆ ಅಲ್ಲಿ ಸಾಕ್ತಾರೆ, ಅದನ್ನು ಪಾಪ ಬೋನಲ್ಲೇ ಇಟ್ಟಿರ್ತಾರೆ, ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ, ಅದು ಕೊಲ್ತಾರೆ. ಅವರಿಗೆ ಮಾಂಸಕ್ಕೋಸ್ಕರ ಅಂತ ಬಿಟ್ರೆ ಆ ಪ್ರಾಣಿ ಒಂದು ನಮ್ಮ ಹಾಗೆ ಜೀವ ಅನ್ನುವ ಪ್ರೀತಿ ಆಗಲಿ ಅದರ ಮೇಲೆ ಕಕ್ಕುಲಾತಿ ಆಗ್ಲಿ ಏನೂ ಇರಲ್ಲ. ಹಾಗೆ ಬೆಳೆಸಿದ ಪ್ರಾಣಿಯನ್ನ ತಿಂದ ಮನುಷ್ಯನಿಗೆ ಎಂತ ಬುದ್ಧಿ ಬರುತ್ತೆ ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಬೆಳೆಸಿದ ಪದಾರ್ಥವನ್ನ ತಿಂದ ಮಾಂಸಾಹಾರಿಯಾಗಿದ್ರು ಹಿಂದೆ ಅವ್ನು ಸಾತ್ವಿಕ ಇರ್ತಿದ್ದೆ. ಯಾಕೆ ಅಂದ್ರೆ ಅದರ ಹಿಂದೆ ಕ್ರೌರ್ಯ ಇರ್ಲಿಲ್ಲ, ಅದು ಆಹಾರಕ್ಕೋಸ್ಕರ ಬೆಳೆಸುವುದು ಅಂತಾನೂ ಇರ್ಲಿಲ್ಲ. ನಮಗೆ ಇದು ಒಂದು ಆಹಾರ ಅಂತ ಅದನ್ನು ದೇವರಿಗೆ ಕೊಟ್ಟು ಒಂದು ದಿವಸ ಯಾವತ್ತೂ ಪ್ರಸಾದ ರೂಪದಿಂದ ಸ್ವೀಕಾರ ಆಗ್ತಿತ್ತು ಹೊರತು ಅದು ನಿತ್ಯದ ಪದಾರ್ಥ ಆಗಿರ್ಲಿಲ್ಲ. ಹಾಗೆ ಮಾಡ್ಬೇಕು ಅಂತ ನಿಯಮ ಅಲ್ಲ. ಅದು ಆ ವ್ಯವಸ್ಥೆಯಲ್ಲೂ ಕೂಡ ಯಾರಿಗೆ ಇಷ್ಟ ಇಲ್ಲೋ ಅವ್ನು ಬಿಡಬೇಕು ಅಂತಾನೆ ಇರುದು. ನಿಮಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅದನ್ನ ನೀವು ನಿಮ್ಗೋಸ್ಕರ ಅಂತ ಮಾಡ್ಬೇಡಿ. ಒಂದು ದೈವಿಕ ಕರ್ಮ ಅಂತ ಆದ್ರೆ ಆ ನೆಪದಲ್ಲಾದ್ರೂ ದೇವ್ರ ನೆನಪಾಯ್ತಾ, ಆ ನೆಪದಲ್ಲಾದ್ರೂ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಬಂತ, ಆ ನೆಪದಲ್ಲಾದ್ರೂ ಮನೆಯವರೆಲ್ಲ ಸೇರಿದ್ರ, ಬಂಧುಗಳೆಲ್ಲ ಒಟ್ಟಾದ್ರ, ಆಗ ಎಷ್ಟೋ ಸಮಸ್ಯೆಗಳು ಸಾಲ್ವ್ ಆಗುದು. ಕೋರ್ಟಲ್ಲಿ ಆಗುದ್ರ ಬದಲು ಮನೆಯಲ್ಲೇ ಕಟ್ಟೆಯಲ್ಲೇ ಆಗುತ್ತಾ, ತುಳಸಿ ಕಟ್ಟೆ ಮುಂದೆನೆ. ಇಂಥದ್ದು ಎಷ್ಟೋ ಅನುಕೂಲತೆಗಳು ಆಯಾಯ ಕುಲ ಕಸುಬುಗಳಿಂದ ಆಗುವಂಥದ್ದಿದೆ. ಅದೆಲ್ಲವೂ ನಷ್ಟವಾಗಿ ಹೋಗುತ್ತೆ. ಹಾಗಾಗಿ ಮನುಷ್ಯ ನರಕೆ ನಿಯತಂ ವಾಸಃ, ನಿಯತವಾಗಿ ಅವನು ನರಕದಲ್ಲೇ ಬೀಳುವಂತಹ ದುಸ್ಥಿತಿ ಬರುತ್ತೆ. ಭವತೀತಿ ಅನುಶುಶ್ರುಮ, ಇದು ಶಾಸ್ತ್ರಕಾರರು ಹೇಳಿದ ಮಾತು, ನಾವ್ಯಾರ್ಯಾರು ಮಾತಾಡಿಕೊಂಡದ್ದಲ್ಲ. ಅನುಶುಶ್ರುಮ ಅಂದ್ರೆ ಈ ಹಿಂದಿನವರು ಹೇಳಿದ್ದನ್ನೇ ಇವತ್ತಿಗೂ ಕೂಡ ನಾವು ಅದನ್ನ ತಿಳ್ಕೊಳ್ತಾ ಇದ್ದೇವೆ. ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ, ಅಯ್ಯೋ ಎಂತಹ ದೊಡ್ಡ ತಪ್ಪು ಮಾಡ್ತಾ ಇದ್ದೇವೆ. ಯದ್ರಾಜ್ಯ ಸುಖ ಲೋಭೇನ ಸ್ವಜನಂ ಹಂತು ಮುದ್ಯತ, ನಾವು ನಮ್ಮವರನ್ನೇ ಕೊಂದು ನಮ್ಮವರ ನೆತ್ತರಿನಿಂದ ಒದ್ದೆಯಾದ ಸಿಂಹಾಸನದ ಮೇಲೆ ಕುಳಿತು ಸುಖವನ್ನ ಅನುಭವಿಸುವುದಕ್ಕಾಗಿ ನಿಂತಿದ್ದೇವೆ. ಯದಿ ಮಾಮ ಪ್ರತೀಕಾರಮ ಶಸ್ತ್ರಂ ಶಸ್ತ್ರಪಾಡಯ ಧಾರ್ತರಾಷ್ಟ್ರಾರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಯದಿ ಒಂದು ವೇಳೆ
ಅಪ್ರತೀಕಾರಂ, ಶಸ್ತ್ರಪಾಣಿಗಳಾದಂತಹ ಧೃತರಾಷ್ಟ್ರನ ಮಕ್ಕಳು, ನಾನವರಿಗೆ ಪ್ರತೀಕಾರ ಮಾಡಲ್ಲ. ಅಪ್ರತೀಕಾರಂ ಮಾಂ ಅಶಸ್ತ್ರಂ ಮಾಂ ರಣೇ ಹನ್ಯು, ನಾನು ಸುಮ್ಮನೆ ಕೂತು ಬಿಡ್ತೇನೆ, ಅವ್ರು ನನ್ನನ್ನು ಹೊಡೆದು ಹೋದ್ರೂ ತೊಂದರೆ ಇಲ್ಲ. ನಾನಾಗಿ ಯುದ್ಧಕ್ಕೆ ಪ್ರಚೋದನೆ ನೀಡಲ್ಲ. ನನ್ನನ್ನು ಇವತ್ತು ಕೊಲ್ತಾರ, ಧನುಸ್ಸನ್ನು ತ್ಯಾಗ ಮಾಡಿ ಕೊಡ್ತೇನೆ, ತಲೆ ತೆಗಿತೇನೆ ಅಂತ ಬರ್ತಾರ, ನಾನು ಅಶಸ್ತ್ರನಾಗಿ ಕೂತು ಬಿಡ್ತೇನೆ. ಶಸ್ತ್ರಪಾಣಿಗಳಾಗಿಯೇ ನನ್ನ ಹತ್ರ ಬಂದು ಅವ್ರು ನನ್ನ ತಲೆಯನ್ನು ಕಡಿದ್ರು ಕೂಡ ನೀವು ಅಧರ್ಮ ಮಾಡ್ತಾ ಇದ್ದೀರಿ ನಾನು ಹೇಳಲ್ಲ. ಎಂಥ ಮಾತು! ಎಲ್ಲಿಂದ ಎಲ್ಲಿಗೆ? ಹಿಂದಿನ ದಿವಸ ಹೇಳಿದ್ದು ಅವರನ್ನೆಲ್ಲ ನಿನ್ನೆ ದಿವಸ ಗೊತ್ತಿರ್ಲಿಲ್ವಾ? ಆಗ ಅವನ ತಲೆಯಲ್ಲಿ ಇದ್ದದ್ದು ಕೇವಲ ದುರ್ಯೋಧನ, ಅವನನ್ನು ಕೊಂದು ಬಿಡ್ತೇನೆ, ಯಾಕಂದ್ರೆ ಅವ್ರ ಮೇಲೆ ಸಿಟ್ಟಿತ್ತು. ಆದ್ರೆ ಇವ್ರೇನು ಅಂತ ಸಿಟ್ಟಿನ ನೇರ ಕಾರ್ಯಗಳನ್ನು ಮಾಡಿರ್ಲಿಲ್ಲ, ಸಪೋರ್ಟೇ ಇದ್ರು ಒಳಗಿನಿಂದ. ಒಂದು ಕಡೆಯಿಂದ ಅತಿಯಾದ ವಿಶ್ವಾಸ ಇತ್ತು, ಗೆಲ್ತೇನೆ ಅಂತ. ಅದರ ಜೊತೆಗೆ ಅಯ್ಯೋ ನಮ್ಮವರನ್ನ ಕೊಂದು ಬಿಡ್ತೇನಲ್ವಾ ಅಂತ ಅವರನ್ನ ಕೊಲ್ಲದೆ ಇರುವುದಕ್ಕೆ ಮೋಹವು ಇತ್ತು. ಒಂದು ಕಡೆಯಿಂದ ತನ್ನ ಬಗೆಗಿನ ಅತಿಯಾದ ವಿಶ್ವಾಸ, ಎರಡನೇ ಕಡೆಯಿಂದ ಅಯ್ಯೋ ಇವರನ್ನೆಲ್ಲ ಕೊಂದು ಬಿಟ್ರೆ ನಮ್ಗೆ ನನ್ನ ಅನರ್ಥ ಆಗುತ್ತೋ ಅನ್ನುವ ಒಂದು ಒಳಗಿನಿಂದ ವ್ಯಾಮೋಹ. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ. ಕಾಳಗದ ವೇದಿಕೆಯಲ್ಲಿ ರಥವನ್ನ ಕೃಷ್ಣ ಹೀಗೆ ನಿಲ್ಲಿಸಿ ಅವನನ್ನ ಮಾತಾಡಿಸಿದ್ರೆ ಅವನು ರಥದಿಂದ ಇಳಿದು ಶಶರಂ ಚಾಪಂ ವಿಸೃಜ್ಯ, ಶಾಪವನ್ನು ಚಾಪ ಅಂದ್ರೆ ಬಿಲ್ಲು ಬಾಣ ಎರಡನ್ನೂ ಕೂಡ ಕೆಳಗಿರಿಸಿ ಶೋಕ ಸಂವಿಘ್ನ ಮಾನಸ, ತುಂಬ ವ್ಯಥೆಗೆ ಒಳಗಾದ ಮನಸ್ಸುಳ್ಳವನಾಗಿ ಕೆಳಗೆ ಕೂತು ಬಿತ್ತ. ಉಪಾವಿಶತ್, ನಾನು ಮಾಡಲಾರೆ, ಹೋರಲಾರೆ, ಈ ಯುದ್ಧದಲ್ಲಿ ಮುಂದುವರಿಯಲಾರೆ ಅನ್ನುವಲ್ಲಿಗೆ 1ನೆಯ ಅಧ್ಯಾಯ ಮುಕ್ತಾಯ ಆಯಿತು. 2ನೇ ಅಧ್ಯಾಯ ಸಂಜಯ ಉವಾಚ ತಂತಥಾ ಕೃಪಯಾವಿಷ್ಟಮಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಕಾರುಣ್ಯಕ್ಕೆ ಒಳಗಾಗಿ ತುಂಬ ಒಳಗಿನಿಂದ ದುಃಖಕ್ಕೆ ಬಲಿಯಾದ, ಕಣ್ಣಿನಲ್ಲಿ ನೀರು ಉಕ್ಕಿ ಹರಿತಾ ಇದೆ, ಅರ್ಜುನ ಕೈ ಸೋತು ಬಿಟ್ಟಿದ್ದಾನೆ. ಇಂತಹ ವಿಷೀದಂತಂ, ಕುಸಿದು ಹೋಗಿ ಏಳಲಾರದ ಸ್ಥಿತಿಯಲ್ಲಿರುವ ಅರ್ಜುನನನ್ನ ಕಂಡು ಮಧುಸೂದನ, ಒಳಗಿರುವ ಮದವನ್ನ ಕಳೆಯುವ ಸ್ವಭಾವದವನಾಗಿ ಕೃಷ್ಣ ಉವಾಚ, ಮಾತು ಹೇಳಿದ. ಮಧುಸೂದನ ಅಂದ್ರೆ ನಮ್ಮೊಳಗೆ ತುಂಬಿಕೊಂಡ ಮಧು ಅನ್ನುವ ರಾಕ್ಷಸನನ್ನು ಕೊಲ್ತಾನೆ ಅಂತ ಒಂದು ಅರ್ಥ. ಇನ್ನೊಂದು ಗೆದ್ದೇ ಬಿಡ್ತೇನೆ ಅಂತನ್ನುವ ಒಂದು ಅಹಂಕಾರ ಇತ್ತಲ್ಲ, ಅದನ್ನು ಬೇಕು ಅಂತಾನೆ ಇಳಿಸಿದ ಅಂತ ಮಧುಸೂದನ. ಅವನಾಗ್ಲೇ ಅವನ ಮದವನ್ನು ಇಳಿಸಿ ಕೈ ಜಾರಿ ಶಸ್ತ್ರ ಜಾರಿ ಬಿತ್ತು ಅಂತ ಹೇಳುವ ಹಾಗೆ ಕೈ ನಡುಕು ಬರೆಸುವಂತೆ ಮಾಡಿಬಿಟ್ಟ ಒಳಗಿನಿಂದ ಮಧುಸೂದನನಾದವನು. ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮ ಸ್ವರ್ಗಮರ್ಕಿ ಅಕೀರ್ತಿಕರಂ ಅರ್ಜುನ. ಅರ್ಜುನ, ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ವೀರರಾದವರಿಗೆ ಸಂಕಟ ಬಂದಾಗ ಹೆಚ್ಚು ಖುಷಿ ಆಗುತ್ತೆ. ಇಂಥ ಸಮಯದಲ್ಲೇ ನಾವು ಗಟ್ಟಿ ಮುಟ್ಟಿರ್ಬೇಕು ಹೇಳುದಿಲ್ವಾ? ಸಾಮಾನ್ಯ ಮನೆಯಲ್ಲೂ ಕೂಡ ಏಕಾದಶಿ ಬಂದಾಗ್ಲೇ ಮನಸ್ಸು ಗಟ್ಟಿ ಇರ್ಬೇಕು. ನೀವು ಏಕಾದಶಿದ ಪುಸುಕಲಾಗ್ಬಿಟ್ರೆ ಇನ್ಯಾವಾಗ ಮಾಡುದು? ಬೇರೆ ದಿವಸ ಮಾಡ್ಲಿಕ್ಕಿಲ್ಲ, ಅವತ್ ಮಾಡ್ಲಿಕ್ಕಾಗಲ್ಲ, ಮತ್ತೇನು ಬದುಕು? ಈ ಪರಿಸ್ಥಿತಿಯನ್ನ ಎಚ್ಚರಿಸಿಕೊಳ್ಳುವ ಹಾಗೆ ಕೃಷ್ಣ ಹೇಳ್ತಾನೆ, ವಿಷಮ ಪರಿಸ್ಥಿತಿ ಎದುರಾದಾಗ, ಕಷ್ಟ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ ಎಂದು ಗೊತ್ತಿದ್ದಾಗ, ಯಾವ ಸಜ್ಜನರೂ ಒಪ್ಪದ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ, ಸ್ವರ್ಗದ ಸುಖಕ್ಕೂ ಕಾರಣವಲ್ಲದೆ ಇರುವ ಅಕೀರ್ತಿಕರಂ, ಈಗಾಗಲೇ ನಿನ್ನ ಬಗೆಗಿನ ಕೀರ್ತಿ ಅಂತ ಅನ್ನೋದನ್ನ ಈ ಯುದ್ಧ ಮಾಡಿದ್ಮೇಲೂ ಬೇರೆಯವರು ಕಬ್ಜಾ ಮಾಡ್ಲಿಕ್ಕಾಗಲ್ಲ, ಅದನ್ನ ತಮ್ಮ ಸೆಳೆತಕ್ಕೆ ತಂದ್ಕೊಳ್ಲಿಕ್ಕಾಗಲ್ಲ, ಅಷ್ಟು ಕೀರ್ತಿ ನಿನಗಿದೆ. ಆದ್ರೆ ಈಗ ಈ ಮಾತನ್ನಾಡಿ ಇದು ಕೌರವರ ಪಕ್ಷಕ್ಕೆ ಹೋಗಿ ಕೂತಿತು ಅಂತಂದ್ರೆ ಆವಾಗ ಅವರೆಲ್ಲ ನಿಮ್ಮನ್ನ ತುಂಬ ಹೀಗಳಿತಾರೆ, ಹೀಯಾಳಿಸ್ತಾರೆ, ನಿನಗೆ
ಇಲ್ಲಿ ತನಕ ಬಾಳಿದ, ಇಲ್ಲಿಯ ತನಕ ನೀನು ಮಾಡಿದ ಯಾವ ಸತ್ಕರ್ಮ ಯುದ್ಧಗಳ ಚಟುವಟಿಕೆಗಳಿಗೂ ಕೂಡ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಅಕೀರ್ತಿಕರ ಅಂದ್ರೆ ಕೆಟ್ಟ ಹೆಸರು ಬರುತ್ತೆ, ಇದ್ದ ಹೆಸರು ಹೋಗುತ್ತೆ, ಕೆಟ್ಟ ಹೆಸರು ಬರುತ್ತೆ. ಹೇಗೂ ನೀನು ಬೃಹನ್ನಳೆಯಾಗಿ ಓಡಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ, ಹೆಣ್ವೇಷ ಹಾಕೊಂಡು ನಿಜವಾಗಿ ಬೃಹನ್ನಳೆ ಅವನಲ್ಲ ಇವನು, ಯಾರು ಶಿಖಂಡಿ ಅಲ್ಲ ಇವನು ಅಂತ ಅಂದುಕೊಂಡು ನಿನ್ನ ಬಗ್ಗೆ ಮತ್ತಷ್ಟು ಕೆಟ್ಟ ಮಾತುಗಳನ್ನು ಆಡ್ತಾರೆ. ಕ್ಲೈಬ್ಯಂ ಸ್ವಗಮ ಪಾರ್ಥನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಯಾವ ಕಾರಣಕ್ಕೂ ನೀನು ಹೇಡಿ ಆಗ್ಬಾರ್ದು. ಹೇಡಿತನ ಅನ್ನೋದು ಕ್ಷತ್ರಿಯನಿಗೆ ಲಕ್ಷಣ ಅಲ್ಲ. ಅಷ್ಟೇ ಅಲ್ಲ, ನೈತತ್ವಯ್ಯುಪಬದ್ಧತೆ, ನೀನು ಈಗ ಶಾಸ್ತ್ರ ಬಿಟ್ಟು ನಿಂತಿದ್ದಿ ಅನ್ನೋದನ್ನೇ ನಂಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಅಯ್ಯೋ ಅರ್ಜುನನ ಇದು ಯಾವಾಗ್ಲೂ ರಣವೀಳ್ಯ ತಗೊಂಡು ಕಹಳೆಯನ್ನು ಊದಿದ ತಕ್ಷಣ ಗರಿಗೆದರಿ ನಿಲ್ಲಬೇಕಾದ ಸ್ವಭಾವದವನ ಅರ್ಜುನ ಹೊರತು ಈ ರೀತಿ ಬಿದ್ದು ಹೋದ ಮರದ ಹಾಗೆ ಎಲೆ ಎಲ್ಲ ಉದುರಿಸ್ಕೊಂಡು ಮೋಟು ಮರದ ಹಾಗೆ ಬಿದ್ದಿರುವುದನ್ನ ನಂಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ. ನಿನಗಿದು ಸೆಟ್ಟೇ ಆಗಲ್ಲ, ನಾವು ಹೇಳಲ್ಲ ಸೂಟ್ ಆಗಲ್ಲ ಅಂತ. ನೀನ್ ಈ ಡ್ರೆಸ್ ಹಾಕಿದ್ರೆ ಸೂಟ್ ಇಲ್ಲ ಮರೆ, ಚೆನ್ನಾಗಿಲ್ಲ, ಇದು ಯಾಕೋ ಬೇತಾಳಂತರ ಇದೆ, ಹಾರಿ ಹೋಗ್ಲಿಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ, ಇದು ಸೆಟ್ ಆಗ್ತಿಲ್ಲ, ನಿನ್ಗೂ ದೇಹಕ್ಕೂ ಒಂದು ಮ್ಯಾಚ್ ಆಗಲ್ಲ. ಅಥವಾ ಅದರಲ್ಲಿ ನೀನು ಹೊತ್ಕೊಂಡಿದ್ಯೋ ಅದ್ರೊಳಗೆ ಹೊಕ್ಕು ಪಿಶಾಚಿತರ ಹೊರಗೆ ಬರ್ಲಿಕ್ಕೆ ಸೇರಿದ್ಯೋ ಗೊತ್ತಾಗ್ತಾ ಇಲ್ಲ, ಇದು ಬೇಡ ಅಂತ ಹೇಳುವ ಹಾಗೆ ನಿನಗೆ ಈ ಮಾತೆ ಅರ್ಜುನ ಹೀಗೆ ಶೋಕ ಸಂವಿಘ್ನ ಮಾನಸನಾಗಿ ಶಸ್ತ್ರವನ್ನ ತ್ಯಾಗ ಮಾಡಿದ ಅನ್ನೋದು ಕಲ್ಪಿಸ್ಕೊಳ್ಳಿಕ್ಕಾಗದೇ ಇರುವಂತಹ ಒಂದು ದುಸ್ಥಿತಿ. ಅದರಿಂದಾಗಿ ನೈತತ್ವಯ್ಯುಪಬದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ. ನಿನ್ನೊಳಗೆ ಸೇರಿಕೊಂಡಿರುವಂತಹ ಒಂದು ಕ್ಷುದ್ರವಾದ ಔದಾಸೀನ್ಯ ಅಥವಾ ರಣಹೇಡಿತನ ಅಂತ ಏನಿದೆ ಅದನ್ನ ಬಿಟ್ಟು ಹೊರಗೆ ಬಾ, ಬೇಡ. ತ್ಯಕ್ತ್ವ ಉತ್ತಿಷ್ಠ, ಒಳಗೆ ಸೇರಿಕೊಂಡಂತಹ ಕೆಟ್ಟ ಧರ್ಮವನ್ನ ಬಿಟ್ಟು ಹೊರಕ್ಕೆ ಓಡಿ ಬಾ. ಆಶ್ಚರ್ಯ ಆಗುತ್ತೆ ಉಳಿದವರೆಲ್ಲ ಏನ್ ಮಾತಾಡ್ತಿದ್ದಾರೆ ಇವರು ಅಂತ. ಅರ್ಜುನ ಮಾತನ್ನು ಮುಂದುವರಿಸ್ತಾನೆ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಶತ್ರುಗಳನ್ನ ಸಂಹಾರ ಮಾಡಿದವೋ ಮಧುಸೂದನನೇ, ಭೀಷ್ಮ ದ್ರೋಣ ಇವರೆಲ್ಲ ನನ್ನ ಹತ್ರ ನನ್ನಿಂದ ಪೂಜೆಗೊಂಡವರು, ನನ್ನಿಂದ ಅರ್ಚನೆಗೆ ಒಳಗಾಗಬೇಕಾದವರು. ದ್ರೋಣಂ ಮಧುಸೂದನಂ ಕಥಂ ಪ್ರತಿಯೋತ್ಸ್ಯಾಮಿ. ಅವ್ರು ಬಾಣ ಬಿಟ್ರೆ ಪ್ರತಿಯಾಗಿ ಬಾಣ ಹೇಗ್ ಬಿಡುದು? ಗುರುಗಳ ವಿರುದ್ಧ ಬಾಣ ಬಿಡ್ಬೋದಾ? ಸಾಧ್ಯ ಇಲ್ಲ. ಪೂಜಾರ್ಹ ವರಿಸೂದನ. ಆದ್ರೆ ನಾನು ರಣರಂಗದಲ್ಲಿ ಶತ್ರುಗಳು ನನ್ನ ಬಳಿ ಬಂದಾಗ ಅವರನ್ನ ಹೇಗೆ ಕೊಲ್ಬೇಕು ಅಂತ ಅನ್ಕೊಂಡಿದ್ನೋ ಅದಕ್ಕೆ ಯಾವುದಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ. ಯಾಕೆಂದ್ರೆ ಭೀಷ್ಮ ದ್ರೋಣ ಇವರನ್ನೆಲ್ಲ ಯುದ್ಧದಲ್ಲಿ ನಿರೀಕ್ಷಿಸ್ಲಿಲ್ಲ ನಾವು. ಅವನಿಗೆ ತಲೆಯಲ್ಲಿ ಏನಿರ್ತಂದ್ರೆ ಭೀಷ್ಮಾಚಾರ್ಯ ಬೇಡ ಹೇಳ್ತಾರೆ ಅಂತ. ಒಂದು ನಿಮಿಷ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ನಾನು ಭೀಷ್ಮರನ್ನು ದ್ರೋಣರನ್ನು ಯುದ್ಧದಿಂದ ಹೋರಾಡಿ ಅತ್ಯಂತ ಪೂಜಾರ್ಹರನ್ನು ಹೇಗೆ ಕೊಲ್ಲಲಿ? ಮಧುಸೂದನ, ನೀನೇ ನನ್ನೊಳಗೆ ಸೇರಿರುವ ಮಧು ಅನ್ನುವ ರಾಕ್ಷಸನ ದುರ್ಬುದ್ಧಿಯನ್ನ ಕಳೀಬೇಕು. ನೀನು ಕಳಿಯದೆ ನನಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹಿರಿಮೆಯನ್ನ ಸಾರ್ಲಿಕ್ಕೋಸ್ಕರನೇ ಹಿರಿಯರಿರುವುದು. ಹಿರಿಯರಿಂದಾಗಿ ನಮಗೆ ಹಿಂದಿನ ಹಿರಿಮೆ ಗೊತ್ತಾಗುತ್ತೆ. ಅದರಿಂದಾಗಿ ನಾವು ಗುರುಗಳನ್ನ ತುಂಬಾ ಎತ್ತರದ ಸ್ಥಾನದಲ್ಲಿಟ್ಟು ನೋಡುವುದು ನಮ್ಮ ಆಚಾರ್ಯ ದೇವೋಭವ ಅನ್ನುವ ಪರಂಪರೆ. ಆ ಪರಂಪರೆಯಿಂದ ಬಂದ ಹಿರಿಯರನ್ನೆಲ್ಲ ನಾವೀಗ ಯುದ್ಧದಲ್ಲಿ ಎದುರಿಸ್ತಾ ಇದ್ದೇವೆ. ಯುದ್ಧದಲ್ಲಿ ಎದುರಿಸಿ ಅವರನ್ನ ಕೊಲ್ಲುವ ಅನಿವಾರ್ಯ ಪ್ರಸಂಗ ಈಗ ಎದುರಾಗಿದೆ. ಅದಕ್ಕಿಂತ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ, ಅದಕ್ಕಿಂತ ಭಿಕ್ಷೆ ಬೇಡ್ಕೊಂಡು ಬದುಕುದು ಹಿತ ಅಲ್ವಾ? ಅವರನ್ನೆಲ್ಲ ಕೊಂದು ಒಂದು ಪರಂಪರೆಯನ್ನು ನಾಶಗೊಳಿಸಿ ಅದಕ್ಕಾಗಿ ನಾವು ಶ್ರಮವನ್ನ ವ್ಯರ್ಥ ಮಾಡಿ ಯಾರಿಂದ ನಾವು ಕಲಿತೇವೋ ಅವರಿಗೆ ನಾವು ಎದುರಾಳಿಗಳಾಗುವುದರ ಬದಲು ನಾವು ಅದಕ್ಕಿಂತ ಅವರನ್ನು ಬಿಟ್ಟು ಭಿಕ್ಷೆ ಬೇಡ್ಕೊಂಡು ಬದುಕುದು ಉತ್ತಮ ಅಲ್ವಾ? ಯಾಕೆಂದ್ರೆ ಸಂಪತ್ತು ಅವರು ಬೇಕು, ಯಾರಿಗೆ ಬೇಡ ಹೇಳಿ? ಸಂಪತ್ತು ಎಲ್ರಿಗೂ ಬೇಕು. ಹಾಗಾಗಿ ಅರ್ಥಕಾಮಾನ್ಸ್ತು ಗುರುನ್, ಅರ್ಥಕಾಮಾನ್ ಗುರುನ್, ಅರ್ಥದ ಬೆನ್ನ ಹಿಂದೆ ಬಿದ್ದಿರುವ
ಗುರುಗಳಾಗಿದ್ರೂ ಕೂಡ, ಅಂದ್ರೆ ಗುರುಗಳಾಗಿದ್ರೂ ಅರ್ಥದ ಹಿಂದೆ ಬಿದ್ದಿದ್ದಾರೆ ಅನ್ನುವ ಕಾರಣಕ್ಕೆ ಕೊಲ್ಲುವುದರ ಬದಲು ನಾನು ಬಿಟ್ಟು ಬಿಡುವುದು ಉತ್ತಮ. ಅದರ ಬದಲು ಅಂಥವರನ್ನ ಕೊಂದ್ರೆ ರುದಿರ ಪ್ರದಿಗ್ಧಾನ್ ಭೋಗಾನ್, ನೆತ್ತರಿನಿಂದ ಪಸೆ ಅಂಟಿದ ನೆತ್ತರಿನ ದೋಷದಿಂದ ಒದ್ದೆಯಾದ ನೋಟನ್ನ ನಾನು ಸಂತೋಷವಾಗಿ ಹೇಗೆ ಅದನ್ನು ಕಿಸೆಯಲ್ಲಿ ಇಟ್ಟುಕೊಂಡು ಓಡಾಡ್ಲಿ? ಆ ದುಡ್ಡು, ಆ ಸಂಪತ್ತು, ಆ ಸಿರಿ ನಮಗೆ ಎಂದಿಗಾದ್ರೂ ಸುಖದ ಭೋಗಕ್ಕೆ ಕಾರಣವಾಗುತ್ತಾ? ಇಲ್ಲ. ನ ಚೈತದ್ವಿದ್ಮಃ ಕತರನ್ನೋ ಗರೀಯ ಯದ್ವಾ ಜಯೇಮ ಯದಿವಾನೋ ಜಯೇಯು. ಹಿಂದೇನು ಹೇಳಿದ್ದ? ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ ಯೋತ್ಸ್ಯಮಾನವೇಕ್ಷೇಹಂ ಯಯೇತೇತ್ರ ಸಮಾಗತಾ ಅಂತ ಹೇಳಿದ್ದ. ಈಗ ಸ್ವಲ್ಪ ಕರಗಿತು. ಅದಕ್ಕೆ ಕೃಷ್ಣ ಪೂರ ಮಾತಾಡ್ಲಿಲ್ಲ. ನಿನಗಿದು ಸೆಟ್ಟಾಯೇ ಆಗಲ್ಲ, ನೀನ್ ಏನ್ ಮಾತಾಡಿದಿ ನೈತತ್ವಯುಪದಿದ್ದು, ಇದು ನಿನ್ ಸೂಟೇ ಆಗಲ್ಲ ಈ ಮಾತು. ನಿನ್ ಷಂಡನ ಹಾಗೆ ಮಾತಾಡ್ತಾ ಇದ್ದಿ. ನಿನ್ಗೂ ಈ ಮಾತಿಗೂ ಇದೇನ್ ಬೆದರು ಬೊಂಬೆ ವೀರಾವೇಶದ ಮಾತು ಆಡಿದ್ರೆ ಎಷ್ಟು ಮೂರ್ಖತನವೋ, ಹಾಗೆ ವೀರಾವೇಶದ ಮಾತನ್ನ, ಯಾವುದು ಅತ್ಯಂತ ನಪುಂಸಕ ಸ್ಥಿತಿಯ ಮಾತನ್ನ ವೀರನಾಗಿ ಒಬ್ಬ ನೀನು ಮಾತಾಡುವುದು ಹೋಲಿಕೆಗೆ ತಂದುಕೊಳ್ಳಿಕ್ ಆಗ್ತಾ ಇಲ್ಲ. ಎರಡೂ ತೀರ ವಿರುದ್ಧವಾದ ಪ್ರಸಂಗಗಳು ಅಂತ ಅಷ್ಟೇ ಬೈದು ಸುಮ್ಮನಾಗ್ಬಿಟ್ಟ ಕೃಷ್ಣ. ಮುಂದೇನು ಹೇಳಲಿಲ್ಲ. ಸ್ವಲ್ಪ ಇನ್ನೂ ಒಳಗೆ ಒಕ್ಕಲಿಕ್ಕೆ ಬಾಕಿ ಇದೆ, ಸ್ವಲ್ಪ ಕೆದರಿ ಹೇಳಲಿಕ್ಕೆ ಬಾಕಿ ಇದೆ ಅಂತ ಗೊತ್ತಿತ್ತು ಅವನಿಗೆ. ನೋಡು, ಇಷ್ಟು ಹೇಳ್ತೇನೆ, ನಿನ್ನ ಒಳಗೆ ಕ್ಷುದ್ರವಾದ ಹೃದಯದ ದೌರ್ಬಲ್ಯ ಅಂಟಿಕೊಂಡಿದೆ, ಅದನ್ನ ಬಿಟ್ಟು ಹೊರಗ್ ಬಾ, ನಾನು ನಿಂಗೊಂದು ಕೆಲವು ವಿಷಯ ಹೇಳ್ತೇನೆ ಅನ್ನೋ ತರ ಕೇವಲ ಒಂದು ಸೂಜಿ ಚುಚ್ಚಿ ಬರೀ ಸಣ್ಣದ ಗಾಳಿ ತೆಗೆದ. ಅವನು ಏನ್ ಅನ್ಕೊಂಡಿದ್ದ? ನನ್ನ 47 ಅಥವಾ ಒಂದು 10 ಶ್ಲೋಕ ಬಿಡಿ ಆಚೆ ಈಚೆ, ಒಂದು 35 ಶ್ಲೋಕಗಳಲ್ಲಿ ಹೇಳಿದ ನನ್ನ ಆಕ್ಷೇಪಗಳ ಪಟ್ಟಿಗೆ ಕೃಷ್ಣ ತತ್ತರಿಸಿ ಹೋಗಿ ಉತ್ತರ ಕೊಡ್ಲಿಕ್ಕಾಗದೆ, ಸರಿಯಪ್ಪ ನೀನ್ ಹೇಳಿದ್ದೆ ಕರೆಕ್ಟು, ನಾನು ಏನೋ ಅನ್ಕೊಂಡ್ ಬಂದೆ, ನೀನು ಎಷ್ಟು ದೊಡ್ಡ ಎಕನಾಮಿಸ್ಟು, ಎಷ್ಟು ದೊಡ್ಡ ಸಮಾಜವಾದಿ, ಎಷ್ಟು ದೊಡ್ಡ ಸೈಕೋಥೆರಪಿ ಸಮಾಜದ ಬಗ್ಗೆ ತಿಳ್ಕೊಂಡು ನೀನು ಮನಃಶಾಸ್ತ್ರವನ್ನು ಮಾತಾಡ್ತಾ ಇದ್ದಿ, ನಾನೇ ಏನು ಅನ್ಕೊಂಡಿದ್ದೆ ಅಂತ ಕೃಷ್ಣ ಹೇಳಬೇಕು ಅಂತ ಅನ್ನುವ ಹಿನ್ನೆಲೆಯಲ್ಲಿ ಇಷ್ಟು ಮಾತಾಡಿದ್ದ. ಆದ್ರೆ ಕೃಷ್ಣ ಒಂದೇ ಕ್ಷಣಕ್ಕೆ ಅವನು ಹೇಳಿದ್ದು ಕ್ಲೈಬ್ಯಂ ನಾಸ್ಮಗಮಪ್ಪ ಅರ್ಥ, ಇದು ಹುಚ್ಚಾಟ, ಇದು ದೌರ್ಬಲ್ಯ, ರಣಹೇಡಿತನದ ಪರಮಾವಧಿ, ಇದು ಪರಾಕಾಷ್ಠೆ. ಈ ರೀತಿಯಾದ ಸ್ಥಿತಿಗೆ ನಿನಗೆ ಇದು ಸಜ್ಜನರು ಒಪ್ಪುವಂಥದ್ದಲ್ಲ. ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ, ಇಷ್ಟು ಒಂದೊಂದೇ ಶಬ್ದದಿಂದ ಅವನ ಅಷ್ಟೂ ಪ್ರಶ್ನೆಗಳ ಸಾರಾಸಗಟಾದ ನಿರಾಕರಣೆಯನ್ನ ಮಾಡಿ, ಸರಿ ಏನ್ ಮಾತಾಡ್ತೀಯೋ ಅದು ನಿನ್ನ ಮುಖಕ್ಕಂತೂ ಹೊಂದುತ್ತಾ ಇಲ್ಲ. ಈ ತೆಳ್ಳಗಿರೋನು ಭೀಮನ್ ಡೈಲಾಗ್ ಹೇಳಿದ್ರೆ ಹೇಗಿರುತ್ತೆ ಹಾಗಿದೆ ನಿನ್ನ ಮಾತು. ಅಥವಾ ಒಬ್ಬ ದಪ್ಪಿರುವವನು ಕುಯ್ ಅಂತ ಸ್ವರದಲ್ಲಿ ವೀರಾವೇಶದ ಮಾತಾಡಿದ್ರೆ ಹೇಗಿರುತ್ತೆ ಹಾಗೆ ನಿನ್ನ ವಾಯ್ಸಿಗೂ ಈ ಮಾತಿಗೂ ಸಂಬಂಧವೇ ಇಲ್ಲ ಅನ್ನೋ ತರ ಕಾಣಿಸ್ತಿದೆ. ಹಾಗಾಗಿ ಯಾರನ್ನ ಕೊಂದು ನಾವು ಬದುಕಬೇಕು ಬೇಡ ನಮಗೆ ಅಂತ ಅವನು ಮಾತಾಡ್ತಾ ಹೇಳುವಾಗ ಶಬ್ದ ಹೇಳಿದ್ದೇನು ಅಂದ್ರೆ, ಯದ್ವಾ ಜಯೇಮ ಯದಿವಾನೋ ಜಯೇಯು, ಆಗ ನಾವೇ ಗೆಲ್ತೇವೆ ಅಂತ ಒಂದು ರೀತಿಯ ಓವರ್ ಕಾನ್ಫಿಡೆನ್ಸ್ ಮಾತುಗಳು, ಆ ಕಾನ್ಫಿಡೆನ್ಸ್ ಏನ್ ಕಾಣಿಸ್ತಿತ್ತು ಅದೀಗ ನಿಧಾನಕ್ಕೆ ಕರಗಿ ಅವರಾದ್ರೂ ಗೆಲ್ಬಹುದು, ನಾವಾದ್ರೂ ಗೆಲ್ಬಹುದು. ಕೃಷ್ಣ ಅದನ್ನೇ ಹೇಳಿಕೊಳ್ತದ ಕೊನೆಗೂ, ಯುದ್ಧ ಮಾಡು, ಯುದ್ಧದಲ್ಲಿ ಗೆಲ್ತೇವೋ ಸೋಲ್ತೇವೋ ಅನ್ನೋದನ್ನ ಡಿಸೈಡ್ ನೀನ್ ಮಾಡುದಲ್ಲ, ಅದ್ ನನ್ಗ್ ಬಿಡು. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ಇವತ್ ಬೇಡ, ನಾಳೆದಕ್ಕೆ ನಾವು ಟೆಸ್ಟ್ ಮಾಡ್ತೀವಿ, ಇವತ್ತೇನೋ ಸ್ವಲ್ಪ ಕೈ ಸುಸ್ತಾಗಿದೆ ಅವನೇ ಮಾಡಿಕೊಡ್ಲಿ, ನಾಳೆ ನಾನು ಸ್ವಲ್ಪ ಗಟ್ಟಿಮುಟ್ಟಾಗ್ತೇನೆ, ವಾಪಸ್ ನನ್ನ ಕೆಲಸ ನಾನೇ ಮಾಡ್ಕೊಳ್ತೇನೆ ಅಂದ್ರೆ ಇಲ್ಲ. ಎಂದಿಗೂ ನಮ್ಮ ಕರ್ತವ್ಯದಲ್ಲಿ ಮಾತ್ರ ನಮಗೆ ಅಧಿಕಾರ ಹೊರತು ಕರ್ತವ್ಯದ ಫಲ ತಿರುಗಬೇಕಾದದ್ದು ಹೀಗೆ, ಅದು ಇಲ್ಲಿಗೆ ಬಂದು ನಿಲ್ಬೇಕು, ಹೀಗೆ ಅದರ ಲೆಕ್ಕಾಚಾರ ಅಂತ ಹೇಳ್ತೀವಲ್ಲ ನಾವು. ಇದನ್ನ ನಾವು ಯಾರು ಮಾಡಿದ್ರು ಅದು ಹಾಗೆ ನಡೀಬೇಕು ಅಂತ ನಿಯಮ ಇಲ್ಲ. ಕೆಲವೊಮ್ಮೆ ಆಗತ್ತೆ, ಆಗ ನಾವೇ ಮಾಡಿದ್ದು ಕರೆಕ್ಟ್ ಆಯ್ತು ಅಂತ ಅನ್ಕೊಳ್ತೇವೆ ಅಷ್ಟೇ. ಆದ್ರೆ ಅದು ಮಯೈವ ಹಿತಾನ್, ನಾನೇ ಅದನ್ನ ಅವನ ಯೋಜನೆಯನ್ನ ಸಫಲಗೊಳಿಸಿದ್ದು ಅಂತಾನು ಹೇಳ್ತಾನೆ. ಮುಂದೆ ಹೇಳ್ತಾನೆ, ಯಾರನ್ನ ನಾವು ಕೊಲ್ಬೇಕು ಅಂತ ಅನ್ಕೊಂಡು ಅಂತ ಕೌರವರೇ ನಮ್ಮ ಮುಂದೆ ಇರುವುದು, ಅವ್ರು ನಮ್ಮವರೇ. ಅವರನ್ನ ಕೊಂದು ಬದುಕುವುದರಿಂದ ಏನು ಲಾಭ? ಯಾಕೆಂದ್ರೆ ಅವರು ಕಾರ್ಪಣ್ಯ ದೋಷೋಪಹತ ಸ್ವಭಾವ. ನಾವೀಗ ಸೋತು ನಾವೀಗ ಯುದ್ಧಕ್ಕೆ ನಿಂತ್ರೆ ಅವರನ್ನ ಗೆಲ್ಲಿಕ್ಕಾಗುತ್ತೋ ಅಥವಾ ನಾವೇ ಸೋತು ಹೋಗ್ತೇವೋ ಎಂತದ್ದು ಗೊತ್ತಿಲ್ಲ. ನನಗೀಗ ಧರ್ಮದ ವಿಷಯದಲ್ಲಿ ಗೊಂದಲ ಇದೆ. ಧರ್ಮ ಸಮ್ಮೂಢ ಚೇತಾ ಅಹಂ,
ಧರ್ಮವನ್ನ ಇದೋ ಅದೋ ಅಂತ ನಿರ್ಧರಿಸುವ ವಿಷಯದಲ್ಲಿ ಗೊಂದಲಕ್ಕೀಡಾಗಿರುವ ನನ್ನನ್ನು ಒಂದು ಶಬ್ದವನ್ನು ಈಗ ಸ್ಫೂರ್ತಿ ಸ್ಪಷ್ಟ ಹೇಳ್ತೇನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ. ಅತಿಯಾದ ಕೃಪೆ ಬಹುಶಃ ನನ್ನನ್ನು ಕಾಡ್ತಾ ಇದೆ. ಕಾರ್ಪಣ್ಯ ಅಂದ್ರೆ ಅದೇ, ಎಲ್ಲಿ ಕರುಣೆ ತೋರಿಸ್ಬೇಕೋ ಅಲ್ಲಿ ತೋರಿಸುವುದಿಲ್ಲ, ಎಲ್ಲಿ ಕರುಣೆ ತೋರಿಸ್ಬಾರ್ದು ಅಲ್ಲಿ ಕರುಣೆ ತೋರಿಸುದು, ಎಲ್ಲಿ ಕರುಣೆ ತೋರಿಸ್ಬಾರ್ದು ಅಲ್ಲಿ ತೋರಿಸ್ತಾ ಇದ್ದಾನೆ ಅನ್ನುವುದೇ ಕಾರ್ಪಣ್ಯ. ಆ ಕಾರ್ಪಣ್ಯದ ದೋಷದಿಂದ ಉಪಹತ ಸ್ವಭಾವ ನನ್ನ ನೋಡಿ, ಉಪಹತ ಸ್ವಭಾವ, ಅವನ ನಿಜವಾದ ಸ್ವಭಾವ ಬೇರೆ ಇದೆ, ಕ್ಷಾತ್ರ. ಆದ್ರೆ ಈಗ ಸನ್ಯಾಸದ ಮಾತು ಆಡ್ತಾ ಇದೆ ಒಳಗಿನಿಂದ, ಬೇಡ ಭಿಕ್ಷೆ ಬೇಡಿ ಆದ್ರೂ ಬದುಕಬಹುದು. ಅವನೇ ಹೇಳ್ತಾನೆ, ನನಗೆ ಯಾಕೋ ನಿಜವಾಗಿ ಯುದ್ಧದ ಬಗ್ಗೆ ಕೆಚ್ಚು ಸಹಜವಾಗಿದೆ, ಆದ್ರೆ ಈಗ ಅಂಥವರನ್ನ ಕೊಂದು ನನ್ನವರಿಲ್ಲದೆ ನಾನು ಹೇಗೆ ಆ ಸೌಖ್ಯವನ್ನು ಅನುಭವಿಸುವುದು ಅನ್ನೋ ಪ್ರಶ್ನೆ ಬಂದಾಗ ಯುದ್ಧ ಬೇಡ ಅಂತ ಒಳಗಿಂದೊಳಗೆ ಅನ್ನಿಸ್ತಾ ಇದೆ. ಕೊನೆಗೆ ಹೇಳ್ತಾನೆ, ಎಚ್ಚರೆಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಇದು ತುಂಬಾ ನಮಗೆ ಮತ್ತೆ ಮತ್ತೆ ಎಚ್ಚರಿಕೆಗೆ ತಂದುಕೊಳ್ಬೇಕಾದ ಮಾತು. ನಾವು ಯಾವಾಗ ಶರಣಾಗ್ತೇವೆ ಆವಾಗ ವಿದ್ಯೆ ಬರುತ್ತೆ, ಯಾವಾಗ ತಲೆ ತಗ್ಗಿಸ್ತೇವೆ ಆವಾಗ ಕೊಡದಲ್ಲಿ ನೀರು ತುಂಬುವ ಹಾಗೆ. ಕೊಡ ಎಷ್ಟೇ ಸ್ಟ್ರೈಟ್ ಇಟ್ಟಿದ್ರು ಕೂಡ ಅದ್ರಲ್ಲಿ ಒಂದು ಹನಿ ನೀರು ತುಂಬಲ್ಲ, ಅದು ತಳ ಮುಟ್ಟಬೇಕು. ತಳ ಮುಟ್ಟಿ ಬಾಗಿದ್ರೆ ಮಾತ್ರ ಕೊಡ್ತದೆ. ಮತ್ತೆ ಆ ತಳ ಮುಟ್ಟಿದ್ದೇವೆ, ನಂಗೆ ನೀರೇ ತುಂಬಿಲ್ಲ, ತುಂಬಿಸೋರು ಬೇರೆ ಇದ್ದಾರೆ. ಕೊಡ ಹಗ್ಗ ಯಾವಾಗ ಎಳಿಬೇಕು, ಎಷ್ಟು ಎಳಿಬೇಕು ಅಂತ ಅವನಿಗೆ ಗೊತ್ತಿತ್ತು. ಅವನಿಗೆ ಬೇಕು ಅಂದಲ್ಲಿ ತುಂಬಿಸ್ತಾನೆ. ಅವನಿಗೆ ಅರ್ಧವೇ ಕೊಡ ಸಾಕು ಅಂತಿದ್ರೆ ಅಷ್ಟೇ ತರ್ತಾನ ಅವನು. ಅವನಿಗೆ ಬಿಟ್ಟದ್ ನಾವ್ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ನಮ್ದೇನೋ ದೊಡ್ಡ ಹಣೆ ಬರಹದಲ್ಲಿ, ನಾನಂತೂ ಬಾಗಬೇಕಾದದ್ದು ಅಂತ ಅವನಿಗೆ ಗೊತ್ತಾಯ್ತು. ಎಚ್ಚರೇಯ ಸ್ಯಾತ್, ನನ್ನ ಜೀವನಕ್ಕೆ ಯಾವುದು ಶ್ರೇಯಸ್ಕರವು. ಯಾಕೆಂದ್ರೆ ಕೆಲವು ಅರ್ಧದಿಂದ ನಂತರ ತೂತಿದೆ ಅಂತ ಇಟ್ಕೊಳ್ಳಿ, ನೀವು ಅದ್ರಲ್ಲಿ ತುಂಬಿದ್ರು ಆ ಅರ್ಧದ ನಂತರದ್ರಲ್ಲಿ ನೀವು ತುಂಬಿದ್ದು ಕೂಡ ಅದು ಸೋರಿಯೇ ಹೋಗುದು, ಅದರ ಮೇಲಿದ್ದು ತುಂಬುದಿಲ್ಲ. ಅಡಿ ತೂತಿದ್ರೆ ಕಷ್ಟ, ಅದು ದೇವರೇ ಕಾಪಾಡ್ಬೇಕು, ಏನು ಮಾಡ್ಲಿಕ್ಕೆ ಆಗಲ್ಲ. ಮಧ್ಯದಲ್ಲಿ ತೂತಿದ್ರೆ, ತುದಿಯಲ್ಲಿ ತೂತಿದ್ರೆ ನಮ್ಗೆ ಗೊತ್ತಾಗುತ್ತೆ, ಇದು ಇಷ್ಟೇ ಈಗ ಸಿಗ್ಲಿಕ್ಕೆ ಬಾಕಿ ಇರುದು. ಮತ್ತೆ ಅದನ್ನ ತೇಪ ಹಚ್ಚಿ ತಂದು ಕೊಡುವವನು ತಂದು ಕೊಡ್ತಾನೆ, ಆವಾಗ ನಾವು ಮತ್ತೆ ವಾಪಸ್ ತುಂಬಿಸ್ಕೊಂಡ್ರೆ ಆಯ್ತು ಅಂತ. ತುಂಬ್ಲಿಕ್ಕಿದೆ, ನಮ್ಮ ಪಾತ್ರೆ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅದು ಬೇರೆ ಪ್ರಶ್ನೆ, ಆದ್ರೆ ನಮ್ಗೆ ಯಾವುದು ಮೋಸ ಆಗಲ್ಲ. ಹೇಗೆ ಒಬ್ಬನಿಗೆ 5 ದೋಸೆಯಿಂದ ಹೊಟ್ಟೆ ತುಂಬುತ್ತೆ, ಒಬ್ಬನಿಗೆ 10 ದೋಸೆಯಿಂದ ತುಂಬುತ್ತೆ, ಎಲ್ಲರ ತೃಪ್ತಿಯೂ ಸಮಾನ, ತೃಪ್ತಿ ಸಮಾನ. ಆಸೆ ಮಾತ್ರ ಇರ್ಬೋದು, ನಂಗೆ 10 ತಿನ್ಲಿಕ್ಕೆ ಆಗ್ಲೇ ಇಲ್ಲ ಅಂತ ಅವನಿಗೆ ಅನ್ನಿಸ್ಬೋದು, ಅದು ಅವನ ದಡ್ಡತನ. ಆ ವ್ಯವಸ್ಥೆಯನ್ನು ಯಾರು ಪರಿಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಸಿಗ್ಬೇಕಾದ್ದು ಸಿಕ್ಕಿದ ಮೇಲೂ, ನಮ್ಗೆ ಕೊಡುವಂಥದ್ದು ಇಷ್ಟೆಲ್ಲ ಒಳ್ಳೆ ಅನುಕೂಲಗಳನ್ನ ನಾವು ಪಡೆದಾದ ಮೇಲೂ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಕೂತಿದ್ರೆ ಅದನ್ನು ಪರಿಹರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಮಗೆ ಯಾವುದೋ ಶಾಲೆಯಲ್ಲಿ ಏನೋ ಛದ್ಮವೇಷಕ್ಕೋ ಯಾವುದಕ್ಕೋ ಒಂದು ಪಾತ್ರ ಮಾಡ್ಲಿಕ್ಕೆ ನಮ್ಗಾಗ ಪ್ಯಾಂಟೇ ಇರ್ಲಿಲ್ಲ. ನಾನು ಪ್ಯಾಂಟು ಹಾಕಿದ್ದು 10ನೇ ಕ್ಲಾಸಿನ ಏನಂತಾರೆ ಸೆಂಡ್ ಆಫ್ ದಿವಸ. ಸೆಂಡ್ ಆಫ್ ದಿವಸನೇ ಅಪ್ಪನ ಪ್ಯಾಂಟನ್ನ ಹಿಂದಿನಿಂದ ಹೊಲ್ದು, ಅದು ಹಿಂದೆ ಹೊಲ್ದಾಗ ಅದರ ಜೇಬ್ ಇಲ್ಲಿಗೆ ಹೋಗಿರ್ತಿತ್ತು, ಇಲ್ಲಿ ಒಂದ್ ಸೈಡ್ ಇಂದ ಈ ಕಡೆ ಬಂದ್ಬಿಡ್ತಿತ್ತು. ಆದ್ರೆ ನಮ್ಗೆ ಎಷ್ಟು ಸಂಭ್ರಮ ಇತ್ತು ಅಂದ್ರೆ, ಪ್ಯಾಂಟ್ ಹಾಕೊಂಡು ಹೋದೆ, ನಾನು ಪ್ಯಾಂಟ್ ಹಾಕೋದು. ಇವತ್ತು 100 ಪ್ಯಾಂಟ್ ಇರುತ್ತೆ, ಅದ್ರ ಮೇಲೆ ಒಂದು ಸಣ್ಣ ಡಾಟ್ ಇದೆ ಅಂತನೋ, ಅಥವಾ ಅದು ಇದಕ್ಕೆ ಮ್ಯಾಚ್ ಆಗ್ಲಿಲ್ಲ ಅಂತನೋ, ಅಥವಾ ಈ 100 ಕಾರಣಗಳು, ಅದು ಯಾಕೋ ಹೊಲಿಗೆ ಮೇಲ್ ತನಕ ಮಾಡಿಬಿಟ್ಟಿರ್ತಾನೆ ಅಂತನೋ, ಅದು ಕಲರ್ಸ್ ಕಾಂಬಿನೇಷನ್ ಸರಿ ಇಲ್ಲ, ನಮ್ಗೆ ತೃಪ್ತಿನೇ ಇಲ್ಲ. ಈ ತಲೆಮಾರಿಗೆ ಎಲ್ಲ ಸಿಗುತ್ತೆ, ಆದ್ರೂ ಸಮಾಧಾನ ಇಲ್ಲ, ಖುಷಿ ಇಲ್ಲ. ನಾನ್ಕೊಳ್ಳೋದು ನಾವು ಅಷ್ಟು ಖುಷಿಯಾಗಿದ್ವಿ, ನಮ್ಗೆ ಖುಷಿ ಇಲ್ಲ ಅಂತ ಅನ್ಸ್ಲೇ ಇಲ್ಲ ಅವತ್ತು. ಯಾಕಂದ್ರೆ ನಮ್ಗೆ ಅರ್ಧ ಪ್ಯಾಂಟೇ ಎಷ್ಟೋ ಸಲ ಹಾಕೊಂಡು ಹೋಗಿದ್ ನಾವು, ಅದು ಎಲ್ಲ ಜೇಬ್ ಹರಿದೋಗಿರ್ತಿತ್ತು. ಕೊನೆಗೆ ಅದನ್ನ ಹೇಗೆ ಅಂದ್ರೆ, ಹಿಂದೆ ಎಲ್ಲ ಅದು ಜಾರ್ ಬಂಡಿಯಲ್ಲಿ ಜಾರಿ ತೂತಾಗಿರ್ತಿತ್ತು, ಅದಕ್ಕೆ ಹಿಂದೆ ಬಿಡ್ಬೇಕು ಶರ್ಟ್, ಎದುರುಗಡೆ ಜಿಪ್ ಹರಿದೋಗ್ಬಿಟ್ಟಿರ್ತಿತ್ತು ಅಥವಾ ಬಟನ್ ಕಿತ್ತೋಗ್ಬಿಡ್ತಿತ್ತು, ಎದುರುಗಡೆನೂ ಬಿಡ್ಬೇಕು. ಇನ್ಶರ್ಟ್ ಮಾಡ್ಕೊಂಡ್ ಬಾರೋದು, ನೀವು ಇನ್ಶರ್ಟ್ ಮಾಡಿದ್ರೆ ನೀವು ಇರಲ್ಲ ಅಂತ. ಅಂದ್ರೆ ಹಾಗೆ ಅಷ್ಟು ಇದ್ದಾಗ್ಲೂ ನಾವು ಖುಷಿ ಇತ್ತು. ಯಾಕೆಂದ್ರೆ ಕನಿಷ್ಠ ಪಕ್ಷ ಪ್ಯಾಂಟ್ ಇದೆಯಲ್ಲ ನಮ್ಮ ಹತ್ರ, ಇದ್ದಿದ್ದೇ ಒಂದು ಪ್ಯಾಂಟ್, ಅದನ್ನೇ ತಿರುಗಿಸಿ ಹಾಕ್ತಿದ್ವಿ. ಸಂಜೆ ಬಂದು ರಾತ್ರಿ ಒಂದ್ಸರ್ತಿ ಜಾಡಿಸುವ, ಅದು ಒಣಗ್ತಿರ್ಲಿಲ್ಲ. ಬೆಳಗ್ಗೆ ದಾರಿಲಿ ಹೋಗ್ತಾ 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 ಒಣಗಿಸ್ಕೊಳ್ಳೋದು, ಮೈ ಮೇಲೆ ಹಾಕೊಳ್ಳೋದು. ಈಗ ಚೂರು ಹಸಿ ಇದ್ರೆ ಏನ್ ಸಿಟ್ಟು ಬರುತ್ತೆ, ಚೂರು ಅದು ಒಗ್ದಿದ್ದು ಸರಿ ಆಗ್ಲಿಲ್ಲ, ಅದಕ್ಕೇನೋ ಕಂಫರ್ಟೋ ಇನ್ನೊಂದೇನೋ ಮಣ್ಣು ಮಸಿ ಹಾಕಿದ ಪರಿಮಳ ಬರ್ಲಿಲ್ಲ,
ಸರಿ ಮಾಡಿ ಕೊಡ್ಲಿಕ್ಕಾಗಲ್ಲ, ಇಷ್ಟು ದುಡ್ಡು ಪೇ ಮಾಡ್ತೀವಿ, ನೀವು ದುಡ್ಡು ಸರಿ ಬಟ್ಟೆ ಹೊಕ್ಕೊಡ್ಲಿಕ್ಕೆ ಆಗಲ್ಲ ಅಂತೆಲ್ಲ ಬೈಕೊಂಡು ನೋಡಿ. ಎಲ್ಲ ಇದ್ರೂ ತೃಪ್ತಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸುಖ ಇಲ್ಲ. ಅಲ್ಲ, ಕಷ್ಟ ಕೊಡುದೇ ತಪ್ಪು ಅಂತ ನಮ್ಮ ತಲೆಯಲ್ಲಿ ಬಂದು ಕೂತಿದೆಯಲ್ಲ. ನಾವು ಕಷ್ಟಪಟ್ಟರು ತೊಂದರೆ ಇಲ್ಲ, ಮಕ್ಕಳು ಕಷ್ಟಪಡಬಾರ್ದು ಅಂತ ಅವ್ರು ಅತಿಯಾದ ಪ್ರೀತಿ ತೋರಿಸಿದ್ರು. ನಮ್ಗೆ ಅದು ಕೊನೆಗೆ ಕಾನೂನೇ ಆಗೋಯ್ತು. ಮಕ್ಕಳನ್ನ ಕಷ್ಟಕ್ಕೊಳಪಡಿಸಬಾರ್ದು, ಈ ಒಳಪಡಿಸಬಾರ್ದು, ಶಾಲೆಯಲ್ಲಿ ಹೊಡಿಬಾರ್ದು, ಬಡಿಬಾರ್ದು, ಮತ್ತೆ ಮಾತಾಡಿಸ್ಬಾರ್ದು, ಜೋರು ಮಾಡಬಾರ್ದು, ಏನು ಮಾಡಬಾರ್ದು. ಗೊಂಬೆ ತರ ಕೊಡಿಸಿ ಗೊಂಬೆ ತರ ಕಳಿಸ್ಕೊಡ್ಬೇಕು. ಅವುಗಳು ಗೊಂಬೆ ತರನೇ ಆಗುತ್ತೆ ಬದುಕಿನುದ್ದಕ್ಕೂ. ನನಗೆ ಎಷ್ಟು ಸಲ ಅನ್ಸುತ್ತೆ ಅಂದ್ರೆ, ಕಾಲ ಬದಲಾದಾಗೆ ಸ್ವಲ್ಪ ನಿಯಮಾವಳಿಗಳು, ಮನಸ್ಥಿತಿಗಳು ಬದಲಾಗತ್ತೆ ಅನ್ನೋದನ್ನ ಒಪ್ಕೊಳ್ಬೇಕು ನಾವು, ಅದಿಲ್ಲ ಅಂತಲ್ಲ. ಆದ್ರೆ ತೀರಾ ಏನಂತೇವೆ, ಬೆಣ್ಣೆ ಮೇಲೆ ಕೂಡಿಸಿದ ಹಂಗೆ ಕೂಡಿಸಿ ಕೊನೆಗೆ ಅದರ ಯಾವ ಸೌಖ್ಯವನ್ನು ಅನುಭವಿಸ್ಲಿಕ್ಕೆ ಆಗದಂತೆ ಕೊನೆಗೆ ಒಂದ್ ದಿವಸ ಕಲ್ ಮೇಲೆ ಕೂತಾಗ, ಅಯ್ಯೋ ಕಲ್ ಮೇಲೆ ಕೂತದ್ದೇ ಕಾಲಿಗೆ ಗಾಯ ಆಯ್ತು ಅಂತ, ಕೂತದ್ದು ಕಲ್ ತಾಗಿದ್ದಲ್ಲ, ಕಲ್ ಮೇಲೆ ಕೂತದ್ದಕ್ಕ ಅದು ಸ್ವಲ್ಪ ಅಚ್ಚು ಬೀಳುತ್ತೆ. ಅದೇ ಜೀವನದಲ್ಲಿ ದೊಡ್ಡ ಕಷ್ಟ. ಅಯ್ಯೋ ಎಂತ ಕಷ್ಟ ಆಯ್ತು, 10 ನಿಮಿಷ ಕೂತಿದ್ದೆ, ಕಾಲೆಲ್ಲ ಕಿತ್ತೇ ಹೋಯ್ತು ಆ ಕಲ್ಲಿನ ಮೇಲೆ ಕೂತು ಅಂತ. ಅಂದ್ರೆ ಕಲ್ಲಿನ ಮೇಲೆ ಕೂರುವ ಒಂದು ಸುಖವೇ ಗೊತ್ತಿಲ್ಲ. ಚಪ್ಪಲಿ ಹಾಕಿ 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 ಅಭ್ಯಾಸ ಆದವರಿಗೆ ಮಾಮೂಲ್ ನೆಲದಲ್ಲಿ ನಡಿಲಿಕ್ಕಾಗಲ್ಲ. ನಾ ಹೇಳ್ತಾ ಇರೋದು ಟಾರ್ ರೋಡ್ ಅಲ್ಲ, ಮಾಮೂಲ್ ನೆಲದಲ್ಲೇ ಒಂದ್ ಸಣ್ಣ ಅಕ್ಕಿ ಕಾಳು ಸಿಕ್ಕಿದ್ರೆ ಅವರಿಗೆ ಜೀವ ಹೋದಾಗ ಆಗುತ್ತೆ ಒಂದ್ ಕಾಲಿಗೆ ತಾಗಿದ ತಕ್ಷಣ. ಯಾಕೆಂದ್ರೆ ನಾವು ಆ ಸುಖದ ಅಭ್ಯಾಸ ಮಾಡಿಸಿ ಒಂದ್ ಸಣ್ಣ ವ್ಯವಸ್ಥೆ, ಒಂದ್ ಹೆಜ್ಜೆ ಹಿಂದೆ ಬಂದ್ರೆ ನಾವು ಎಲ್ಲೋ 1000 ವರ್ಷ ಹಿಂದೆ ಬಂದ್ವಿ ಅಂತ ಅನ್ಸ್ಬಿಡುತ್ತೆ. ಅದೇ ಆ ಪಾಪ ಬೀದಿಯೋಗಳು ಗ್ಲಾಸ್ ಮೇಲೆ ಕಾಲಿಡ್ಕೊಂಡು ಓಡಾಡ್ತಿರ್ತವೆ, ಆರಾಮಾಗಿ ಓಡಾಡ್ತಿರ್ತವೆ, ಪಾಡಿ ಓಡಾಡ್ತಿರ್ಬಾರ್ದು. ಈ ಕಾಲು ಒಬ್ರು, ಈ ಎರಡು ಒಂದೇ ಅಲ್ವಾ? ಅದು ಗ್ಲಾಸೇ, ಇದು ಅಕ್ಕಿ ಕಾಳೆ. ಆದ್ರೆ ಅಕ್ಕಿ ಕಾಳು ತಾಗಿದವನಿಗೆ ಜೀವ ಹೋಗುತ್ತೆ, ಗ್ಲಾಸ್ ತಾಗಿದವನಿಗೆ ಏನು ಆಗಲ್ಲ, ಅವನು ಆರಾಮಾಗಿ ಕಾಲು ಹೆಜ್ಜೆ ಹಾಕೊಂಡು ಹೋಗ್ತಾನೆ. ಯಾಕಂದ್ರೆ ಚರ್ಮ ನೀವು ನಡೆದಷ್ಟು ಅದು ತಾನಾಗಿ ಒಂದು ಲೇಯರ್ ಜಾಸ್ತಿ ತಗೊಳುತ್ತೆ. ದೇವರಿಗೆ ನಮಗೆ ಕಾಲಿಗೆ ಏನ್ ವ್ಯವಸ್ಥೆ ಬೇಕು ಅದನ್ನ ಕಾಲಕ್ಕೆ ತಕ್ಕಂತೆ ಕೊಡ್ತಾ ಹೋಗ್ತಾನೆ. ಹೆಜ್ಜೆನೆ ಇಡ್ಲಿಕ್ಕಾಗಲ್ಲ. ನೀವು ಸರಿ ಮಾಡ್ಕೋಬಹುದು. ಅದು ದೇಹ ಎಷ್ಟು ಫ್ಲೆಕ್ಸಿಬಲ್ ಅಂದ್ರೆ ನೀವು ಅದಕ್ಕೊಂದು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಬೇಕು ಮತ್ತು ಅದನ್ನು ಒಪ್ಕೊಳ್ಬೇಕು. ನೀವು ಮತ್ತೆ ಒಂದು 15 ದಿವಸ ಚಪ್ಪಲಿ ಹಾಕೋದು ಬಿಟ್ಟು ಹಠ ಹಿಡಿದು ನಡಿಲಿಕ್ಕೆ ಶುರು ಮಾಡಿದ್ರೆ ಲೇಯರ್ ಬೆಳೆಯುತ್ತೆ, ಮತ್ತೆ ವಾಪಸ್ ಬೆಳೆದು ಕಾಲು ಆರಾಮಾಗಿ ನೀವು ಕಲ್ಲಿನ ಮೇಲೆ ಕಾಲು ಹಿಡ್ಕೊಂಡು ಹೋದ್ರೆ ನಿಮ್ ಕಲ್ಲೊತ್ತೇ ಆಗಲ್ಲ. ಹಿಂದೆ ಎಲ್ಲ ಕಲ್ಲೊತ್ತು ಅಂದ್ರೆ ಇಡೀ ಜೀವನದಲ್ಲಿ 1 ಸಲನೋ 2 ಸಲನೋ. ಈಗ ಕಲ್ಲೊತ್ತಾಗ್ಲಿಕ್ಕೆ ಬಿಡುದೇ ಇಲ್ಲ, ಚಪ್ಪಲಿ ಹಾಕಿರ್ತೀವಿ. ಅಕಸ್ಮಾತ್ ಚಪ್ಪಲಿ ಹಾಕದೆ ಹೋದ ಅಂದ್ರೆ ಕಲ್ಲೊತ್ತು ಗ್ಯಾರಂಟಿ. ಆಣಿ ಆಗುದು ಇತ್ಯಾದಿ ಎಲ್ಲ ಉಂಟಲ್ಲ, ಅದು ಒಂದು ರೀತಿಯಲ್ಲಿ ನಮ್ಗೆ ಅದರ ಪರಿಚಯವೇ ಇಲ್ಲ ಇವತ್ತು. ಹಾಗೊಂದು ಆಗುದು ಅಂದ್ರೆ ಏನು, ಅದರ ಕ್ಯೂರ್ ಆಗುದು ಹೇಗೆ, ಅದರ ಪರಿಹಾರದ ಸರಳ ಸೂತ್ರಗಳೇನು ಒಂದು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ಶಿಷ್ಯಸ್ತೆ. ಇದು 3 ಯಾರಿಗೆ ಹೇಳಲಿಕ್ಕೆ ಬರುತ್ತೋ ಅವ್ನು ಶಿಷ್ಯ ಆಗ್ತಾನೆ ಅಂತ. ಶಿಷ್ಯಸ್ಯೆ ಅಂದ್ರೆ ಹೋಯ್ತು. ಒಂದು ಮೂರ್ಧನ್ಯ ಶಕಾರ, ಇನ್ನೊಂದು ತಾಲವ್ಯ ಶಕಾರ, ಇನ್ನೊಂದು ದಾಂತ್ಯ ಸಕಾರ. ಶ ಶ ಶ ಸ ಶ ಶ ಸ ಅದೇ ಕ್ರಮದಲ್ಲಿದೆ. ಶಿಷ್ಯಸ್ತೆ ಇದು ರಾಮನಾಥಾಚಾರ್ಯರ ಒಂದು ಉಪನ್ಯಾಸದಲ್ಲಿ ಬಂದ ಮಾತು. ಶಿಷ್ಯಸ್ತೇಹಂ. ಇದನ್ನು ಸರಿಯಾಗಿ ಹೇಳಲಿಕ್ಕೆ ಬಂದ್ರೆ ಅವ್ನು ಶಿಷ್ಯ, ಇಲ್ಲಾಂದ್ರೆ ಶಿಷ್ಯ. ಏನ್ ಗುರು ಏನ್ ಶಿಷ್ಯ ಅಂತ ಹೇಳ್ತಾರಲ್ಲ ಅಷ್ಟೇ ಇವುಗಳು. ಕಲಿಯುವುದು ಇಲ್ಲ, ಓದುದು ಇಲ್ಲ. ಯಾವಾಗ ಆತರ ನಾನು ನಿನ್ನ ಶಿಷ್ಯ ಅಂದ್ರೆ ಅರ್ಥ ಏನು? ಶಾಸನಕ್ಕೆ ಒಳಗಾಗುವವನು ಅಂತ ಅರ್ಥ. ಗುರುಗಳು ಹೇಳಿದ ಮಾತಿಗೆ ತಲೆಬಾಗುವವನು, ಅದರಂತೆ ನಡೆಯುವವನು. ಈಗ ಗುರು ಶಿಷ್ಯ ಅಂದ್ರೆ ಅದು ಬೇರೆನೆ. ಏನ್ ಮಚ ಅಂತ ಅನ್ನೋಷ್ಟೇ ಕೆಟ್ಟ ಶಬ್ದ ಅದು. ಶಾಧಿಮಾಂ ತ್ವಾಂ ಪ್ರಪನ್ನಂ. ತ್ವಾಂ ಪ್ರಪನ್ನಂ ಅಂದ್ರೆ ನೀನೇ ಸರ್ವಸ್ವ ಅಂತ ಭಾವಿಸಿದ ನನ್ನನ್ನು ನಿನ್ ಏನಾದ್ರೂ ಆದೇಶ ಮಾಡು, ನಾನು ಶಿಷ್ಯನಾಗಿದ್ದೇನೆ. ಶಾಧಿ ಅಂದ್ರೆ ಶಾಸನ ಮಾಡು. ನಾನು ಶಿಷ್ಯ, ನೀನು ಶಾಸನ ಮಾಡಬೇಕು. ನಾನು ಅಂತೆವಾಸಿ, ನಿನ್ನಲ್ಲಿಯೇ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ, ನಿನ್ನಲ್ಲಿಯೇ ಈ ಜಿಜ್ಞಾಸೆಯನ್ನು ಇಟ್ಟಿದ್ದೇನೆ, ನನ್ನ ಸಮಸ್ಯೆಯನ್ನು ಪರಿಹರಿಸು ಅಂತ ಕೇಳ್ತಾನೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನ ಮೃದ್ಧಂ ರಾಜ್ಯಂ ಸುರಾಣಾಂ ಅಪಿ ಚಾಧಿಪತ್ಯಂ. ಸತ್ವಸಾರವನ್ನೆಲ್ಲ ಹೀರುವ ಈ ಸಂಸಾರದ ಎಲ್ಲ ನೋವುಗಳನ್ನ ದೂರೀಕರಿಸುವುದಕ್ಕೆ ನನಗೆ ದಿಕ್ಕೇ ತೋಚ್ತಿಲ್ಲ. ಯಾವುದು ಮಾಡಿದ್ರೆ ಸಂಸಾರ ಬಿಟ್ಟು ಹೋಗುತ್ತೆ, ಯಾವುದನ್ನು ಮಾಡದೇ ಇದ್ರೆ ಸಂಸಾರ ಹಿಡ್ಕೊಂಡ್ಬಿಡುತ್ತೆ. ಈ ಪ್ರಶ್ನೋತ್ತರಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ನನಗೆ
ಉಚ್ಛೋಷಣಂ ಶೋಕಂ. ಉಚ್ಛೋಷಣ ಅಂದ್ರೆ ಒಣಗಿಸಿ ಹಿಂಡಿ ಹಿಪ್ಪೆ ಮಾಡಿ ಕಸ, ಕಬ್ಬಿನ ಜಲ್ಲೆ ಅಂತೀವಲ್ಲ, ಹಾಗೆ ಮಾಡಿಬಿಟ್ಟಿದೆ ಈ ಸಂಸಾರ ನನ್ನನ್ನು. ಒಣಗಿಸಿ ಕರಕಲಾಗಿ ಬಿಟ್ಟಿದೆ ಬದುಕು. ಇಂದ್ರಿಯಗಳನ್ನೆಲ್ಲ ಬೇಕಾದಲ್ಲಿಗೆ ಭೋಗಕ್ಕೆ ಎಳೆದೊಯ್ದು ಮಮ ಅಪನುದ್ಯಾತ್, ನನ್ನನ್ನೇ ಅದು ನಾಶಪಡಿಸುತ್ತೆ. ಅಸಪತ್ನಂ ವೃದ್ಧಂ ಅವಾಪ್ಯ, ನನಗೆ ಈಗ ಶತ್ರುಗಳಿಲ್ಲದ ಸಮಗ್ರ ರಾಜ್ಯ ಸಿಕ್ಕಿದ್ರು, ತ್ರೈಲೋಕ್ಯದ ಆಧಿಪತ್ಯ ಸಿಕ್ಕಿದ್ರೂ ಕೂಡ ನನಗೆ ದಿಕ್ಕು ತೋಚ್ತಿಲ್ಲ. ನಾಳೆ ಅಧಿಕಾರ ಸಿಕ್ಕಿತು ಅಂತ ಇಟ್ಕೋ, ನನಗೆಲ್ಲ ಪ್ರಶ್ನೆ, ನನ್ನವರನ್ನೇ ನಾನು ಸಂಹಾರ ಮಾಡಿ ಈ ಭೋಗವನ್ನು ನಾನು ಎಷ್ಟು ಮಟ್ಟಿಗೆ ಅನುಭವಿಸ್ಲಿಕ್ಕೆ ಯೋಗ್ಯ, ಇದು ಸರಿನೋ ಇದು ತಪ್ಪೋ. ಕೆಲವೊಂದ್ಸಲ ಏನ್ ನೋಡಿ, ಎಲ್ಲ ಸಂತೋಷ ಅಂತ ಅನ್ಕೊಂಡಿರ್ತೇವೆ ನಾವು. ಅವನಿಗೆ ಒಂದು ಯಾವ್ದೋ ಕಂಪನಿ ಬೇಕಿರುತ್ತೆ, ಕಂಪನಿ ಸಿಗುತ್ತೆ, ಯಾರ್ದೋ ಶೇರ್ ಹೋಲ್ಡರ್ ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ಅದು ಆಗುತ್ತೆ. ಎಲ್ಲ ಆದ್ಮೇಲೂ ಅವನಿಗೆ ಒಳಗಿನಿಂದ ಒಂದು ಕಾಡ್ಲಿಕ್ಕೆ ಶುರು ಆಗುತ್ತೆ ಒಳಗಿಂದ. ನಾನು ಹೀಗೆ ಮಾಡಿದ ಇವ್ರು ಎಷ್ಟು ದಿವಸ ಇರ್ತಾರೋ ಗೊತ್ತಿಲ್ಲ, ನಾಳೆ ಇವ್ರು ಕೈ ಕೊಟ್ರೆ ಟೆನ್ಷನ್. ಯಾಕಂದ್ರೆ ಹಾಗೆ ಏನೋ ಒಂದು ಅಡ್ಡದಾರಿ ಹಿಡಿದು ಅವರನ್ನು ಎಳೆದಿದ್ದು, ಇವನ ಹಾಗೆ ಇನ್ನೊಬ್ಬ ಅಡ್ಡದಾರಿ ಎಳಿತಾ ಇದ್ದಾನೆ ಅನ್ನೋ ಸಣ್ಣ ಸೂಚನೆ ಸಿಕ್ಬಿಟ್ಟಿದೆ ಅವನಿಗೆ. ಆದ್ರಿಂದ ಈಗ ಸಿಕ್ಕಿದ ವಿಜಯವನ್ನು ಅವನಿಗೆ ಅನುಭವಿಸ್ಲಿಕ್ಕೆ ಆಗಲ್ಲ. ಅವನಿಗೆ ತಲೆಬಿಸಿ ಏನು ಅಂದ್ರೆ, ಯಾರು ತನ್ನ ಕೈ ಜಾರದಂತೆ ಅವರನ್ನ ಹೋಲ್ಡ್ ನಲ್ಲಿ ಇಟ್ಕೊಳ್ಳೋದು ಹೇಗೆ, ಅದಕ್ಕೇನೇನು ನಾಟಕ ಮಾಡಬೇಕು, ಏನೇನು ಬೋನಸ್ಗಳ ಪ್ರಯೋಜನಗಳ ಸಾಲನ್ನ ಅವರ ಮುಂದೆ ಬಿತ್ತರಿಸಬೇಕು ಅನ್ನುವ ಯೋಚನೆಯಲ್ಲೇ ತಲೆ ಕೆಟ್ಟೋಗುತ್ತೆ ಅವನಿಗೆ. ತಾನೊಂದು ಗೆದ್ದೆ, ತಾನೊಂದು ಸಂತೋಷ ಪಡಬೇಕು, ಇಲ್ಲವೇ ಇಲ್ಲ. ಹಾಗಾಗಿ ಬಿಡುತ್ತೆ. ನನಗೆ ಈ ರಾಜ್ಯವನ್ನು ಗೆದ್ರೂ ಕೂಡ ಇದನ್ನು ಉಳಿಸ್ಕೊಳ್ಳುವ ವಿಷಯದಲ್ಲೇ ನನಗೆ ಪ್ರಶ್ನೆಗಳು ಬಂದು ಹೋದ್ರೆ ನಾನು ಆ ಸುಖವನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ನಂಗೆ ಕ್ಲಾರಿಟಿ ಬೇಕು. ಪಡೆದ ಮೇಲೆ ನನಗೆ ಅದ್ರ ಬಗ್ಗೆ ಟೆನ್ಷನ್ ಇರಬಾರ್ದು. ಜವಾಬ್ದಾರಿ ಇರುತ್ತೆ, ಅದನ್ನ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ಇರುತ್ತೆ. ಅದು ಏನು, ಧೃತದಂಡ ಮಿವಾತ ಪತ್ರಂ, ದಪ್ಪದ ಕೊಡೆಯನ್ನ ಹಿಡ್ಕೊಂಡ ಹಾಗೆ. ಕೊಡೆ ಅಡಿಗಿದ್ದೇನೆ ಅಂತ ನೆರಳು ಅನ್ಸುತ್ತೆ, ಅದರ ದಪ್ಪದ ಭಾರವನ್ನ ತಾಂಗಳಿಸುವುದು ಅಂತಾರೆ, ಅಂದ್ರೆ ತೂಗುವುದು, ಅದು ಬ್ಯಾಲೆನ್ಸ್ ಮಾಡುದಿದೆಯಲ್ಲ, ಅದು ತುಂಬಾ ಕಷ್ಟ. ನೀವು ಒಂಚೂರು ಹೀಗಾದ್ರೆ ನಿಮ್ ಸಮೇತ ಕೊಚ್ಕೊಂಡು ಕೆಳಗೆ ಗಾಳಿಗೆ ಎಲ್ಲ ಹೊರಟೋಗ್ಬಿಡುತ್ತೆ. ಅಲ್ಲಿ ನಿಲ್ಲಿಸ್ಲಿಕ್ಕೆ ಕಷ್ಟ. ಈ ತಿರುಪತಿಯಲ್ಲಿ ಅಥವಾ ಶ್ರೀ ವೈಷ್ಣವರ ಪರಂಪರೆಯ ದೇವಸ್ಥಾನಗಳಲ್ಲೆಲ್ಲ ಕೊಡೆ ತುಂಬಾ ದೊಡ್ಡದು, ತುಂಬಾ ಅಗಲ ಇರುತ್ತೆ. ನಾವ್ ಅನ್ಕೊಳ್ಳೋದು ಹಿಡ್ಕೊಂಡು ಅವನಿಗೆ ಎಷ್ಟು ಸುಖ, ನಾವೆಲ್ಲ ಬಿಸಿಲಲ್ಲಿ ಹೋಗ್ತಾ ಇರ್ತೀವಿ, ಅವ್ನು ಮಾತ್ರ ಅದನ್ನ ಹಿಡ್ಕೊಂಡು ಹೋಗ್ತಿರ್ತಾನೆ. ಒಂದ್ಸಲ ಅವ್ನ ಅಡಿಗೆ ಹೋಗಿ ಹಿಡ್ಕೊಳ್ಳಿ. ನಾವು ಬಿಸಿಲಲ್ಲಿ ಹೋಗುವಾಗ ಕೈ ಕಾಲು ಬೀಸ್ಕೊಂಡು ಹೋಗ್ತಾ ಇದ್ರೆ, ಒಂದ್ ಬಿಸಿಲು ಬೀಳ್ತಾ ಇದೆ, ಕಾಲು ಒಂದ್ ಸುಡ್ತಾ ಇದೆ, ಬಿಟ್ರೆ ಇಡೀ ದೇಹವನ್ನು ಒಂದು ಸೆಕೆಂಡ್ ಕೂಡ ಅವನಿಗೆ ವಿಶ್ರಾಂತಿ ಇಲ್ಲ. ಒಳಗೆ ಒಂದು ಸೆಕೆಂಡ್ ಅವನು ಪ್ರಜ್ಞೆ ತಪ್ಪಿದ್ರೆ ಅದು ಕೆಳಗೆ ಬಿದ್ದೋಗುತ್ತೆ. ಜಾರಿಸ್ಲಿಕ್ಕೆ ಇಲ್ಲ, ಅದು ಹೇಗೆ ಹಿಡ್ಕೊಂಡು ಹೀಗೆ ಹಿಡ್ಕೋಬೇಕು, ಹೀಗೆ ಅದನ್ನ ಅಲ್ಲಾಡಿಸ್ಲಿಕ್ಕಿಲ್ಲ. ಅಂದ್ರೆ ಆ ಸ್ಥಿತಿಯನ್ನ ನಾವು ಹೊರಗಿನಿಂದ ಗಮನಿಸುವುದಿಲ್ಲ. ನಾವೇನ್ ಅನ್ಕೋತೀವಿ, ಅವನಿಗೆ ಸುಖ, ಅವನು ರಾಜ ಸುಖವಾಗಿದ್ದಾನೆ, ಅವನು ಶ್ರೀಮಂತ ಅವನು ಸುಖವಾಗಿದ್ದಾನೆ, ಅವನು ಉತ್ತಮ ಮನೆಸ್ಥಾನದಲ್ಲಿ ಬಂದು ಕೂತ್ ಬಿಟ್ಟಿದ್ದಾನೆ, ಅವನಿಗೆ ಸುಖ. ಎಲ್ಲರಿಗೂ ಅವರವರದ್ದೇ ಆದ ಕಷ್ಟ ಇದೆ, ಎಲ್ಲರಿಗೂ ಅವರವರದ್ದೇ ಆದ ಸಮಸ್ಯೆಗಳಿವೆ. ಯಾರು ಸಮಸ್ಯೆಯಿಂದ ಹೊರತಾದವರಲ್ಲ. ಆದ್ರೆ ಏನಂದ್ರೆ, ಅವರ ಪುಣ್ಯದ ವಶದಿಂದ ಅದರ ಅನುಭವ ಅವರಿಗೆ ಕಮ್ಮಿ ಇರ್ಬೋದು. ಆದ್ರೆ ಕಷ್ಟ ಸುಖಗಳಲ್ಲಿ ಅವರ ಮಾನಸಿಕ ವೇವ್ಲೆಂತ್ ಅದು ಹೆಚ್ಚು ಕಮ್ಮಿ ಆಗುತ್ತೆ ಹೊರತು, ಬಳಸುವ ವಸ್ತುವಿನಿಂದಾಗ್ಲಿ, ಇರುವ ಮನೆತನದ ವ್ಯವಸ್ಥೆಯಿಂದಾಗ್ಲಿ, ಅಥವಾ ಕೊಟ್ಟ ಹೊರಗಿನ ಸಂಪತ್ತಿನಿಂದಾಗ್ಲಿ ಬದಲಾಗುವುದಿಲ್ಲ. ಅವನಿಗೆ ಅದು ಬೇಕಂತಿತ್ತು, ಖುಷಿ ಆಯ್ತು ಅಂದ್ರೆ ಅವನು ನೀರು ಕುಡಿದು ಸುಖವಾಗಿರ್ತಾನೆ. ಅವನಿಗೆ ಎಲ್ಲ ಇದ್ದ ಮೇಲೂ ಅವನಿಗೆ ಹಾಲು ಕೊಟ್ರೆ ಈ ಹಾಲಿಗೆ ಬೂಸ್ಟೇ ಹಾಕ್ಲಿಲ್ಲ ಅಂತ ಕೂತಿರ್ತಾನ ಅವನು. ಆಗ್ಲೂ ಅವ್ನು ಸುಖವಾಗಿ ಅದನ್ನು ಕುಡಿಯುವುದೇ ಇಲ್ಲ, ಬೇಜಾರು ಮಾಡ್ಕೊಂಡು ಕುಡಿತಾನೆ. ಎಂತದೂ ಇಲ್ಲ, ಇದಕ್ಕೆ ಎಂತದೂ ಹಾಕಿಲ್ಲ. ಅದೇ ಹಾಲು ಅವನಿಗೆ ಸಿಕ್ಕಿದ್ರೆ ಹಾಲು ಅನ್ಕೊಂಡು ಕುಡಿತಿದ್ದ. ಇವನಿಗೆ ಎಲ್ಲ ಇದೆ, ಅದು ಯಾಕೋ ಅವತ್ತು ಖಾಲಿ ಆಗಿತ್ತು, ತಾಳೆ ತಂದು ಹಾಕ್ತೇನೆ ಅಂತ ಹೇಳಿದ್ರೆ ಅವತ್ತು ಬೈಕೊಂಡೇ ಅಥವಾ ಎಸ್ತೇ ಹೋಗ್ತಾನೆ. ಅದಕ್ಕೆ ಸಂಜಯ ಈ ರೀತಿಯಾಗಿ ಅರ್ಜುನನ ಒಂದು ಸಮರ್ಪಣೆಯ, ನನಗೆ ಗೊತ್ತಿಲ್ಲ, ನೀನೇ ಗೊತ್ತಿರುವವ, ಹೇಳಿದ್ರೆ ನೀನ್ ಹೇಳಿದಂತೆ ನಡೀತೇನೆ. ದೇವ್ರು ಇದನ್ನೇ ಕಾಯುವುದು. ನಮ್ಗೆ ದೇವ್ರು ಯಾವಾಗ ಒಲಿತಾನೆ ಅಂದ್ರೆ, ನಾವು ಸರ್ವಾತ್ಮನ ಅವನಿಗೆ ಸರೆಂಡರ್ ಆಗ್ಬೇಕು. ನನ್ನದೇನೋ ಒಂದು ತಿಳುವಳಿಕೆಯ ಹಿನ್ನೆಲೆಯಲ್ಲಿ ನನಗೆ ಇದು ಬೇಕು, ಅದು ಸಿಗಬೇಕು, ನನಗಿದು ಬೇಡ, ಅದು ನನ್ನಿಂದ ದೂರ ಆಗಬೇಕು ಅಂತ ನಾವು ಎಷ್ಟು ಒಂದು ರೀತಿಯ ಏನಂತೇವೆ, ಆಕ್ಷೇಪ ಅನ್ನೋದಕ್ಕಿಂತ ಕಮಾಂಡ್ ಮಾಡುದು, ಅಥವಾ ನಿರೀಕ್ಷೆಗಿಂತ ಒಂದು ತರ ಏನಂತೇವೆ, ಹಠ ಮಾಡಿ ಅದನ್ನ ಬೆನ್ನ ಹಿಂದೆ ಬೀಳುವುದೇನಿದೆ, ಪ್ರಯತ್ನ ಬೇರೆ. ಪ್ರಯತ್ನದು ತಪ್ಪಲ್ಲ, ಆದ್ರೆ ಅದು ಕೊಡದೇ ಇದ್ರೆ ಏನು? ಒಬ್ಬ ಶ್ರೀಮಂತ ಸಂಪತ್ತನ್ನ ರಥೋತ್ಸವ ಮಾಡಿಸಿ ದೇವ್ರು ನನಗೆ ಒಲಿಯುವುದಿಲ್ಲ ಅಂದ್ರೆ ಏನು? ಇಷ್ಟು ದೊಡ್ಡ ಸೇವೆ ಮಾಡಿಸಿದ್ದೇನೆ, ಅವನು ಒಲಿಬೇಕು ನನಗೆ ಅಂದ್ರೆ ಎಂತ ಮೂರ್ಖತನೋ. ಅದೇ ಎಲ್ಲಾ ಕ್ಷೇತ್ರದಲ್ಲೂ, ಅದೇ ಎಲ್ಲಾ ವ್ಯವಹಾರಗಳಲ್ಲೂ ಅದೇ. ದೇವರ ಹತ್ರ ನಾವು
ಡಿಮ್ಯಾಂಡ್ ಮಾಡ್ಲಿಕ್ಕೆ ಆಗಲ್ಲ. ದೇವ್ರ ಹತ್ರ ಸರೆಂಡರ್ ಆಗ್ಬೇಕಷ್ಟೇ. ಎಲ್ಲಿ ಡಿಮ್ಯಾಂಡ್ ಇರುತ್ತೋ, ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು, ಅವನು ಇನ್ನೂ ಡಿಮ್ಯಾಂಡ್ ಜಾಸ್ತಿ ಅವನಿಗೆ. ಅವನನ್ನ ಬಗ್ಗೆ ಕೇಳೋರು ಬಹಳ ಜನ ಇದ್ದಾರೆ, ಅವ್ರ ಹತ್ರ ಹೋಗ್ತಾನೆ. ನಾವು ತಲೆ ತಗ್ಗಿಸದೆ, ಶರಣಾಗದೆ ಯಾವುದನ್ನು ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನೋದನ್ನ ಈ ಅರ್ಜುನನ ಶರಣಾಗತಿಯಲ್ಲಿ ನಾವು ನೋಡುತ್ತೇವೆ. ಮತ್ತಷ್ಟು ಸಂಗತಿಯನ್ನ ನಾಳೆಯ ಚಿಂತನೆ ಬಂದಾಗ ಅದನ್ನ ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.